ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ 30 ವರ್ಷದಿಂದ ಕೆಮಿಸ್ಟ್ರಿ ಟೀಚ್ ಮಾಡ್ತಾ ಇದ್ದೀನಿ. ಹಾಗಾಗಿ ಕೆಮಿಸ್ಟ್ರಿನಲ್ಲಿ ಯಾವ್ದು ಕಷ್ಟ, ಯಾವ್ದು ಈಸಿ, ಹೇಗೆ ಅವ್ರಿಗೆ ಹೇಳ್ಕೊಡ್ಬೇಕು ಅನ್ನೋ ಒಂದು ಐಡಿಯಾ ಇದೆ ಅಂತ. ಆ ಐಡಿಯಾ ಈಸಿಯಾಗಿ ಕನ್ನಡ ಮೀಡಿಯಂ ಹುಡುಗರಿಗೆ ಸಾಧ್ಯ ಆದಷ್ಟು ಕನ್ನಡದಲ್ಲಿ ಕೆಮಿಸ್ಟ್ರಿ ಇಂಟ್ರೆಸ್ಟ್ ಬರೋದಕ್ಕೆ ಹೇಳೋದಕ್ಕೆ ಸಾಧ್ಯ ಆಗಲಿ ಅಂತ ಈ ಚಾನಲ್ ಸ್ಟಾರ್ಟ್ ಮಾಡಿದೆ. ಸೊ ನಂದು ಮೇನ್ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಸೊ ಈಗ PUC ಮುಗಿಸಿರ್ತಾರೆ, ಡಿಗ್ರಿಗೆ ಬರ್ತಿರ್ತಾರೆ. ಡಿಗ್ರಿಗೆ ಬಂದಾಗ ಕೆಮಿಸ್ಟ್ರಿ ಓದೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ ಕಂಪೇರ್ ಟು ಬೇರೆ ಸಬ್ಜೆಕ್ಟ್. ಈಗ PCM ಅವ್ರು ತೊಗೊಂಡ್ರೆ ಅಥವಾ CBZ ಅವ್ರು ತೊಗೊಂಡ್ರೆ ಅವರೆಲ್ಲದರಲ್ಲೂ ಏನು ಹೇಳ್ತಾರೆ, 3 ಕಾಂಬಿನೇಷನಲ್ಲಿ ಕೆಮಿಸ್ಟ್ರಿ ನಮಗೆ ಸ್ವಲ್ಪ ಕಷ್ಟ ಅಂತ ಹೇಳ್ತಾರೆ. ಯಾಕೆ ಕಷ್ಟ ಆಗುತ್ತೆ ಅಂದರೆ, ಒಂದು ಅವ್ರಿಗೆ ಇಂಟ್ರೆಸ್ಟ್ ಕೊಟ್ಟು ಅದನ್ನು ಓದಿರೋದಿಲ್ಲ. ಎರಡನೇದೇನು ಅಂದರೆ ಅದನ್ನು ಕರೆಕ್ಟಾಗಿ ಬೇಸಿಕ್ಸ್ ಅರ್ಥ ಆಗಿರೋದಿಲ್ಲ. ಈ ಕೆಮಿಸ್ಟ್ರಿ ಓದಿರೋದಿಲ್ಲ ಅಂತಲ್ಲ, ಅವ್ರೇನು ಮಾಡಿರ್ತಾರೆ, ಲೋಯರ್ ಲೆವೆಲಲ್ಲಿ ಹೈಸ್ಕೂಲಲ್ಲಿ ಓದಿರ್ತಾರೆ, ಅದಕ್ಕಿಂತ ಲೋಯರ್ ಕ್ಲಾಸಸ್ಸಲ್ಲಿ ಓದಿರ್ತಾರೆ. ಬಟ್ ಅದು ನೀವು PUCನಲ್ಲೂ ಓದಿರ್ತೀರ. ಅದೇ ನೀವು ಡಿಗ್ರಿಗೆ ಬಂದಾಗ ಅದು ಓದೋ ರೀತಿ ಏನಾಗಬೇಕಾಗತ್ತೆ, ಬೇರೆ ಆಗಬೇಕಾಗತ್ತೆ. ಸ್ವಲ್ಪ ಡೀಪಾಗಿ ಏನು ಮಾಡಬೇಕಾಗತ್ತೆ, ನೀವು ಇನ್ವಾಲ್ವ್ ಆಗಿ ಓದಬೇಕಾಗತ್ತೆ. ಸೊ ಯು ಹ್ಯಾವ್ ಸಮ್ ನಾಲೆಡ್ಜ್ ಆಫ್ ಕೆಮಿಸ್ಟ್ರಿ. ಇದಕ್ಕೆ ನಿಮಗೆ ಏನೋ ನಾಲೆಡ್ಜ್ ಬೇಕು. ಅವೆರಡರ ಮಧ್ಯೆ ಏನು ಗ್ಯಾಪ್ ಇದೆಯಲ್ಲ, ಆ ಗ್ಯಾಪ್ನ ಫಿಲ್ ಮಾಡೋದಕ್ಕೆ ಒಂದೊಂದು ಕೋರ್ಸ್ ಮಾಡ್ತೀವಿ. ಆ ಕೋರ್ಸ್ಗೆ ನಾವೇನಂತ ಕರಿತೀವಿ, ಬ್ರಿಡ್ಜ್ ಕೋರ್ಸ್ ಅಂತ ಕರಿತೀವಿ. ಆ ಬ್ರಿಡ್ಜ್ ಕೋರ್ಸಲ್ಲಿ ನಾನು ಆಲ್ರೆಡಿ 10 ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಇದು ನಂದು 12ನೇ ಪಾರ್ಟ್ ಇದು ಮಾಡ್ತಾ ಇರೋದು. ಅದರಲ್ಲೂ ಪರ್ಟಿಕ್ಯುಲರ್ಲಿ ಆರ್ಗ್ಯಾನಿಕಲ್ಲಿ ನಾನು ಇದು ಎರಡನೇ ಎಪಿಸೋಡು ಮಾಡ್ತಾ ಇದ್ದೀನಿ. ಸೊ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದರೆ ತುಂಬ ಕಷ್ಟ, ಅರ್ಥನೇ ಆಗಲ್ಲ ಅಂತ ಹೇಳ್ತಾರೆ. ಬಟ್ ಇರೋದ್ರಲ್ಲಿ ತುಂಬ ಬ್ಯೂಟಿಫುಲ್ ಆಗಿರೋವಂಥದ್ದು, ಅಂದರೆ ತುಂಬ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋ ಅಂಥದ್ದು, ತುಂಬ ಈಸಿಯಾಗಿ ರೀಪ್ರೊಡ್ಯೂಸ್ ಮಾಡೋ ಅಂಥದ್ದು ಯಾವುದು ಅಂತಂದರೆ ನಮಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಸೊ ಹಾಗಾಗಿ ನಾನು ಇವತ್ತಿನ ಎಪಿಸೋಡಲ್ಲಿ ಸ್ಕೋಪ್ ಆಫ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಅದರಿಂದ ನನಗೆ ಏನು ಲಾಭ ಆಗುತ್ತೆ ಅಂತ ಹುಡುಗನಿಗೆ ಅಂದರೆ ಸ್ಟೂಡೆಂಟ್ಗೆ ಗೊತ್ತಾಯಿತು ಅಂತಂದರೆ ಆ ಸಬ್ಜೆಕ್ಟ್ ಮೇಲೆ ಅವ್ರಿಗೆ ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವೇನು ಹೇಳಬೇಕಾಗತ್ತೆ, ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅನ್ನೋದು ನಿಮಗೆ ಗೊತ್ತಾಗಬೇಕಾಗತ್ತೆ. ಸೊ ಹಾಗಾಗಿ ನಾನು ವಿತ್ ದಟ್ ಇಂಟೆನ್ಷನ್ ಇವತ್ತು ಈ ವಿಡಿಯೋನ ನಾನು ಇದ್ದೀನಿ. ಸೊ ನಿಮಗೆ ಗೊತ್ತು ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ಕೆಮಿಸ್ಟ್ರಿ ಅಂತಂದರೆ ಏನು, ಮಾಲಿಕ್ಯೂಲ್ಸು, ಆಟಮ್ಸು, ಎಲಿಮೆಂಟ್ಸು, ಅದು ಫಿಸಿಕಲ್ ಪ್ರಾಪರ್ಟೀಸು, ಕೆಮಿಕಲ್ ಪ್ರಾಪರ್ಟೀಸು, ಅವು ಹೌದಾ, ಎನರ್ಜಿ ಇಸ್ ಇನ್ವಾಲ್ವ್ಡ್ ಇಂಟರ್ ಕನ್ವರ್ಷನ್ ಆಫ್ ದೋಸ್ ಮಾಲಿಕ್ಯೂಲ್ಸ್, ಅದನ್ನೆಲ್ಲ ತಿಳ್ಕೊಳ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಕೆಮಿಸ್ಟ್ರಿ ಅಂತ ಕರಿತೀವಿ. ಆ ಕೆಮಿಸ್ಟ್ರಿನಲ್ಲಿ ನಾವು ಸ್ಟಡಿ ಆಫ್ ಕಾರ್ಬನ್ ಆ್ಯಂಡ್ ದೇರ್ ಕಾಂಪೌಂಡ್ಸ್ ಮಾಡ್ತಾ ಇರ್ತೀವಲ್ಲ, ಅಂಥ ಪಾರ್ಟ್ ಆಫ್ ಕೆಮಿಸ್ಟ್ರಿಗೆ, ಅಂಥ ಪೋರ್ಷನ್ ಆಫ್ ಕೆಮಿಸ್ಟ್ರಿಗೆ, ಅಂಥದಕ್ಕೆ ನಾವೇನಂತ ಕರಿತೀವಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ವಿ ಆರ್ ಗೋಯಿಂಗ್ ಟು ಸ್ಟಡಿ ಆಸ್ ಅ ಸಪ್ರೇಟ್ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ಇನ್ ಕೆಮಿಸ್ಟ್ರಿ ಅಂತ ಹೇಳ್ತಾರೆ. ಮೇಜರಾಗಿ 5 ಬ್ರಾಂಚಸ್ ಆಫ್ ಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಫಿಸಿಕಲ್ ಕೆಮಿಸ್ಟ್ರಿ, ಅನಾಲಿಟಿಕಲ್ ಕೆಮಿಸ್ಟ್ರಿ, ಬಯೋಕೆಮಿಸ್ಟ್ರಿ ಅಂತ. ಅದರಲ್ಲಿ ಒಂದು ಕೆಮಿಸ್ಟ್ರಿ ಯಾವುದು ಅಂದರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದರೆ ಏನು ಅಂತಂದರೆ, ಆರ್ಗ್ಯಾನಿಕಲ್ಲಿ ನಾವು ಕಾರ್ಬನ್ ಆ್ಯಂಡ್ ದೇರ್ ಕಾಂಪೌಂಡ್ಸ್ನ ಓದ್ತೀವಿ. ಇನ್ ದ ಓಲ್ಡ್ ಡೆಫಿನೇಷನ್ ಆ ಥರ ಹೇಳ್ತಾ ಇದ್ರು. ಆದರೆ ಈಗ ಡೆಫಿನೇಷನ್ ಏನು ಹೇಳ್ತೀವಿ ಅಂದರೆ, ಸ್ಟಡಿ ಆಫ್ ಹೈಡ್ರೋಕಾರ್ಬನ್ಸ್ ಆ್ಯಂಡ್ ದೇರ್ ಡೆರಿವೇಟಿವ್ಸ್. ಬಿಕಾಸ್ ಎಲ್ಲ ಆರ್ಗ್ಯಾನಿಕ್ ಕಾಂಪೌಂಡಲ್ಲೂ ಕಾರ್ಬನ್ ಮತ್ತು ಹೈಡ್ರೋಜನ್ ಇದ್ದೇ ಇರುತ್ತೆ. ವಿತೌಟ್ ದಟ್ ಕಾಂಪೌಂಡ್ ಆಗೋಕ್ಕೆ ಸಾಧ್ಯನೇ ಇಲ್ಲ, ಆರ್ಗ್ಯಾನಿಕ್ ಕಾಂಪೌಂಡ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ಸ್ಟಡಿ ಆಫ್ ಹೈಡ್ರೋಕಾರ್ಬನ್ಸ್ ಆ್ಯಂಡ್ ದೇರ್ ಡೆರಿವೇಟಿವ್ಸ್ ಅಂತ ಈಗ ನಾವು ರೀಡಿಫೈನ್ ಮಾಡ್ಕೊಂಡಿದ್ದೀವಿ ನಮ್ಮದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಡೆಫಿನೇಷನ್ನ. ನೀವು ಕೇಳ್ಬೋದು, ಹಾಗಾದ್ರೆ ಕಾರ್ಬನ್ ಟೆಟ್ರಾಕ್ಲೋರೈಡ್ ಇರ್ಬೋದು ಅಥವಾ ಕಾರ್ಬನ್ ಟೆಟ್ರಾಬ್ರೋಮೈಡ್ ಇರ್ಬೋದು. ದೀಸ್ ಆರ್ ದಿ ವೆರಿ ಫ್ಯೂ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ವಿಚ್ ಡು ನಾಟ್ ಕಂಟೈನ್ ಹೈಡ್ರೋಜನ್. ಬಟ್ 99.999% ಎಲ್ಲದಕ್ಕೂ ಏನಾಗಿರುತ್ತೆ ಅಂದರೆ ಕಾರ್ಬನ್ ಹೈಡ್ರೋಜನ್ ಇದ್ದೇ ಇರುತ್ತೆ. ಹಾಗಾಗಿ ನಾವು ಅದನ್ನು ಸ್ಟಡಿ ಆಫ್ ಹೈಡ್ರೋಕಾರ್ಬನ್ಸ್ ಆ್ಯಂಡ್ ದೇರ್ ಡೆರಿವೇಟಿವ್ಸ್ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ವಿ. ಹಾಗಾದರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸ್ಕೋಪ್ ಏನು ಅಂದರೆ, ಅದು ಓದೋದ್ರಿಂದ ನನಗೇನು ಲಾಭ ಆಗುತ್ತೆ, ಏನಕ್ಕೆ ಅದನ್ನು ಓದಬೇಕು. ಸೊ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದರೆ ಅದು ಎನಾರ್ಮಸ್ ಫೀಲ್ಡ್. ಅವ್ರು ಹೇಳೋ ಪ್ರಕಾರ ಎವ್ರಿ ಡೇ 10,000 ನ್ಯೂ ಆರ್ಗ್ಯಾನಿಕ್ ಕಾಂಪೌಂಡ್ ಹ್ಯಾವ್ ಬೀನ್ ಐಸೋಲೇಟೆಡ್, ಹ್ಯಾವ್ ಬೀನ್ ಫೆಡ್ ಇನ್ ಟು ದಿ ಸಿಸ್ಟಮ್ ಅಂತ ಹೇಳ್ತಾರೆ. ಒಂದು ದಿವಸಕ್ಕೆ ಮೋರ್ ದ್ಯಾನ್ 10,000 ನ್ಯೂ ಆರ್ಗ್ಯಾನಿಕ್ ಕಾಂಪೌಂಡ್ ಸಿಂಥಸೈಸ್ ಮಾಡ್ತಾ ಇದ್ದಾರೆ, ಅದನ್ನು ಮಾರ್ಕೆಟಿಗೆ ಬಿಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆಲ್ ಅರೌಂಡ್ ಅಸ್. ನೀವು ಎಲ್ಲಿ ಕಡೆ ಎಲ್ಲ ನೋಡಿದ್ರೆ ಎಲ್ಲ ಕಡೆಗೂ ನಿಮಗೆ ಕಾಂಪೌಂಡ್ಸ್ ಇದ್ದೇ ಇರುತ್ತೆ. ಅನಿಮಲ್ಸಲ್ಲಿ ಇರುತ್ತೆ, ಪ್ಲ್ಯಾಂಟ್ಸಲ್ಲಿ ಇರುತ್ತೆ. ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಎಲ್ಲ ಕಡೆಗೆ ಇರುತ್ತೆ. ನ್ಯೂಕ್ಲಿಕ್ ಆಸಿಡ್ಸ್ ಇರ್ಬೋದು, ಪ್ರೋಟೀನ್ಸ್ ಇರ್ಬೋದು, ಫ್ಯಾಟ್ಸ್, ಕಾರ್ಬೋಹೈಡ್ರೇಟ್ಸ್, ಎನ್ಸೈಮ್ಸ್, ವಿಟಮಿನ್ಸ್, ಹಾರ್ಮೋನ್ಸ್, ಜಸ್ಟ್ ಯು ನೇಮ್ ಇಟ್, ಎವ್ರಿವೇರ್ ಇಟ್ ವಿಲ್ ಬಿ ದೇ. ಕಾಸ್ಮೆಟಿಕ್ಸ್ ಇರ್ಬೋದು, ಫ್ಯೂಯಲ್ಸ್ ಇರ್ಬೋದು, ರಬ್ಬರ್ ಇರ್ಬೋದು, ಡಿಟರ್ಜೆಂಟು, ಡೈ ಸ್ಟಫ್ಸು, ಅಗ್ರಿಕಲ್ಚರ್ ಇಂಡಸ್ಟ್ರಿ, ದ ಲಿಸ್ಟ್ ಈಸ್ ಎನಾರ್ಮಸ್. ಎಷ್ಟು ಹೋದರೆ ಅದು ಲಿಸ್ಟು ಮುಗಿಯೋದೇ ಇಲ್ಲ, ಅಷ್ಟು ನಿಮಗೆ ಇದೆ. ಬಯೋಕೆಮಿಸ್ಟ್ರಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಆದಮೇಲೆ ಡೆವಲಪ್ ಆಯಿತು. ಬಯೋಕೆಮಿಸ್ಟ್ರಿನಲ್ಲಿ ಏನು ಓದ್ತೀವಿ ಅಂದರೆ, ಇಟ್ಸ್ ಅನ್ ಎಕ್ಸ್ಟೆನ್ಷನ್ ಆಫ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಸೊ ಅದು ಏನು ಹೇಳುತ್ತೆ ಅಂತಂದರೆ, ನಾವು ಇಲ್ಲೇನು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಏನಿದ್ದೀವಲ್ಲ ಅದ್ರದ್ದು ಎಕ್ಸ್ಟೆನ್ಷನು
ಆ ರಿಯಾಕ್ಷನ್ಸ್ ವಿತ್ ಇನ್ ದಿ ಲಿವಿಂಗ್ ಸೆಲ್ ಹೇಗಾಗುತ್ತೆ ಅಂತ ತಿಳಿಸುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಬಯೋಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಸೊ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಓದೋರಿಗೆ ಬಯೋಕೆಮಿಸ್ಟ್ರಿ ಅರ್ಥ ಮಾಡ್ಕೊಳ್ಳೋಕ್ಕೆ ಅಥವಾ ತಿಳ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸೊ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ವಿ ಗೋಯಿಂಗ್ ಟು ಕನ್ಸಿಡರ್ ದಿ ಮದರ್ ಆಫ್ ಬಯೋಕೆಮಿಸ್ಟ್ರಿ ಅಂತ ನಾವು ಕನ್ಸಿಡರ್ ಮಾಡ್ಕೋಬೋದು. ಈ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಲೇ ಎ ಫೌಂಡೇಶನ್ ಫಾರ್ ಬಯೋಕೆಮಿಸ್ಟ್ರಿ, ಬಯೋಟೆಕ್ನಾಲಜಿ, ಮೆಡಿಸಿನ್ ಆರ್ ಬಿಲ್ಟ್ ಆನ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂಡ್ ದೇ ರೋಲ್ ಇನ್ ಲೀವ್ ಪ್ರೋಸೆಸ್. ಹಂಗಾರೆ ಇಲ್ಲಿ ಕೆಮಿಸ್ಟ್ರಿ ಓದಲ್ವ, ಅಲ್ಲೂ ಕೆಮಿಸ್ಟ್ರಿ ಓದ್ತೀವಿ. ಇದೆಲ್ಲದಕ್ಕೂ ಮದರ್ ಯಾವುದು ಅಂತಂದರೆ ನಾವು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕನ್ಸಿಡರ್ ಮಾಡ್ಕೋಬೋದು. ಹಾಗಾದರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸ್ಕೋಪ್ ಅನ್ನೋದು ಎಲ್ಲ ಕಡೆ ಇರುತ್ತೆ ಅನ್ನಲ್ಲ, ಎಲ್ಲೆಲ್ಲಿರುತ್ತೆ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇಸ್ ಲಿಟ್ರಲಿ ಎವ್ರಿವೇರ್ ಅರೌಂಡ್ ಯು. ನೀವು ಎಲ್ಲಿ ಕಣ್ಣು ಹಾಯಿಸ್ತಿರಲ್ಲ ಎಲ್ಲನೂ ನಿಮಗೆ ಏನಾಗ್ತದೆ, ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಕಾಣಿಸ್ತಾ ಹೋಗುತ್ತೆ. ಸೊ ಟು ನೇಮ್ ಎ ಫ್ಯೂ, ಟು ಗೆಟ್ ಅನ್ ಇಂಟ್ರೆಸ್ಟ್ ಇನ್ ದಟ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ನಾನು ಏನು ಮಾಡ್ತಾ ಹೋಗ್ತೀನಿ, ಯಾವ್ಯಾವುದು ನಾವು ಡೇ ಟು ಡೇ ಲೈಫಲ್ಲಿ ಯೂಸ್ ಮಾಡೋವಂಥ ಆರ್ಗ್ಯಾನಿಕ್ ಕಾಂಪೌಂಡ್ಸು ಯಾವ್ಯಾವುದು ಅಂತ ಹೇಳ್ತಾ ಹೋಗ್ತೀನಿ. ಸೊ ಕಾರ್ಬೋಹೈಡ್ರೇಟ್ಸ್ ನಿಮಗೆ ಗೊತ್ತು. ಕಾರ್ಬೋಹೈಡ್ರೇಟ್ಸ್ ಅಂದ್ರೇನು, ಕಾರ್ಬನ್ನು, ಹೈಡ್ರೋಜನು, ಆಕ್ಸಿಜನ್ ಇರುವಂಥದಕ್ಕೆ ಕಾರ್ಬೋಹೈಡ್ರೇಟ್ಸ್ ಅಂತ ಕರಿತೀವಿ ನಾವು. ಹೈಡ್ರೇಟ್ಸ್ ಕಾರ್ಬನ್ಸ್ ಅಂತ ಕರೀತಾರೆ ಅದನ್ನು. ಸೊ ನೀವು ಸೀರಿಯಲ್ಸ್ ತೊಗೋಬೋದು, ಬ್ರೆಡ್ ತೊಗೋಬೋದು, ಪೊಟ್ಯಾಟೋಸ್ ತೊಗೋಬೋದು, ಸೀರಿಯಲ್ಸ್ ತೊಗೋಬೋದು. ಎಲ್ಲದರಲ್ಲೂ ನಿಮ್ಗೆ ಏನಾಗಿರುತ್ತೆ ಅಂತಂದರೆ ಕಾರ್ಬೋಹೈಡ್ರೇಟ್ಸು ಇದ್ದೇ ಇರುತ್ತೆ. ಸೊ ಕಾರ್ಬೋಹೈಡ್ರೇಟ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಏಕೆ ನೀವು ಕಂಪ್ಲೀಟ್ ಅಥವಾ ಬ್ಯಾಲೆನ್ಸ್ಡ್ ಡಯಟ್ ಅಂತ ತೊಗೊಂಡ್ರೆ ಅದರಲ್ಲಿ ಯಾವ್ಯಾವ ಕಾಂಪೊನೆಂಟ್ ಇರಬೇಕು ಅಂದರೆ ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಲಿಪಿಡ್ಸ್ ಇರಬೇಕು, ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ ಇರಬೇಕು, ವಿಟಮಿನ್ಸ್ ಇರಬೇಕು. ಸೊ ಇದೆಲ್ಲ ನಮಗೆ ಬೇಕೇ ಬೇಕಾಗತ್ತೆ. ಸೊ ಕಾರ್ಬೋಹೈಡ್ರೇಟ್ ಏನಾಗುತ್ತೆ ಅಂದರೆ 60% ಆಫ್ ಅವರ್ ಡಯಟ್ ಫುಡ್ ಏನಿರ್ತಾರೆ ಅದು ಕಾರ್ಬೋಹೈಡ್ರೇಟ್ಸೇ ಇರಬೇಕು ಅಂತ ಹೇಳ್ತಾರೆ. 20% ನಮಗೆ ನ್ಯೂಕ್ಲಿಕ್ ಆಸಿಡ್ ಪ್ರೋಟೀನ್ಸ್ ಇರಬೇಕು ಅಂತ ಹೇಳ್ತಾರೆ. ಅನದರ್ 5 to 6% ಲಿಪಿಡ್ಸ್ ಇರಬೇಕು ಅಂತ ಹೇಳ್ತಾರೆ. ಲಿಪಿಡ್ಸ್ ಆರ್ ನಥಿಂಗ್ ಬಟ್ ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸು. ಅದ್ರ ಜೊತೆಗೆ ವಿಟಮಿನ್ಸ್ ಇರಬೇಕು, ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಇರಬೇಕು ಅಂತ ಅವರು ಹೇಳ್ತಾ ಹೋಗ್ತಾರೆ. ಆ ಥರ ಲಿಪಿಡ್ಸು ನಿಮಗೆ ಗೊತ್ತು, ಬಟರಲ್ಲಿ ಇರುತ್ತೆ ಅಥವಾ ಆಲ್ ಮಿಲ್ಕಲ್ಲಿರುತ್ತೆ, ಚೀಸಲ್ಲಿ ಇರುತ್ತೆ, ಇಲ್ಲಾಂದರೆ ಪನ್ನೀರಲ್ಲಿರುತ್ತೆ. ಎಗೇನ್ ಎಲ್ಲ ಕಡೆಗೂ ನಿಮಗೆ ಚಾಕ್ಲೇಟ್ಸಲ್ಲಿ ಇರುತ್ತೆ, ಗೀನಲ್ಲಿರುತ್ತೆ. ಸೊ ಎಲ್ಲ ಕಡೆಗೂ ನಿಮ್ಗೆ ಏನಾಗಿರುತ್ತೆ, ಲಿಪಿಡ್ಸ್ ಇರುತ್ತೆ. ಲಿಪಿಡ್ಸ್ ಅಂದರೆ ಏನು, ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ ಇರುವಂಥದ್ದು. ಸೊ ಅದು ನಮ್ಮ ಬಾಡಿಗೆ ಬೇಕು. ಸೊ ದಟ್ ವಿ ಕೆನಾಟ್ ಸರ್ವೈವ್. ಎಗೇನ್ ಪ್ರೋಟೀನ್ ನಮ್ಮ ಬೆಳವಣಿಗೆ ಆಗಲೇಬೇಕು ಅಂದರೆ ಪ್ರೋಟೀನ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಪ್ರೋಟೀನ್ ಅಂದರೆ ಅದರಲ್ಲಿ ನೈಟ್ರೋಜನ್ ಇರುವಂಥ ಕಾಂಪೌಂಡ್ಸ್ಗೆ ನಾವು ಪ್ರೋಟೀನ್ ಅಂತ ಹೇಳ್ತೀವಿ. ಸೊ ಅದು ಎಗ್ಗಲ್ಲಿರ್ಬೋದು, ಎಲ್ಲ ಸೀರಿಯಲ್ಸ್ಗಳಿರುತ್ತೆ, ಎಲ್ಲ ಕಾಳುಗಳಿರುತ್ತೆ. ಹಂಗಾಗಿ ತುಂಬ ವೀಕ್ ಆಗ್ತಾ ಇದ್ದಾರೆ, ಅವ್ರಿಗೇನೋ ನಿಶಕ್ತಿ ಆಗ್ತಾ ಇದೆ ಅಂದರೆ ಕಾಳುಗಳನ್ನ ಮೊಳಕೆ ಬರೆಸಿ ಕೊಡಿ ಅಂತ ಹೇಳ್ತಾರೆ. ಅಥವಾ ಡ್ರೈ ಫ್ರೂಟ್ಸ್ ಇರ್ಬೋದು, ಇದೆಲ್ಲದರಲ್ಲೂ ನಮಗೆ ಪ್ರೋಟೀನ್ಸ್ ಇದ್ದೇ ಇರುತ್ತೆ. ನಾನು ಹೇಳಿದ್ನಲ್ಲ, ಬ್ಯಾಲೆನ್ಸ್ ಡಯಟ್ ಬೇಕು ಅಂತಂದರೆ ನನಗೆ ಇದೆಲ್ಲ ಪೋಷನ್ ಇರಬೇಕು. ಹಾಗಂತ ದಿನ ನಾವು ಡ್ರೈ ಫ್ರೂಟ್ಸು ತಿನ್ನೋಕ್ಕಾಗಲ್ಲ. ಸೊ ಅದಕ್ಕೆ ಈಕ್ವಲೆಂಟಾಗಿ ಎಲ್ಲಿರುತ್ತೆ, ಅಥವಾ ಕಡಲೆ ಬೀಜಲ್ಲಿ ಇರ್ಬೋದು. ಅದಕ್ಕೆ ಗಾಂಧೀಜಿಯವರು ಏನು ಹೇಳಿದ್ರು ಅಂದರೆ ಬಡವರ ಬಾದಾಮಿ ಅಂತ ಹೇಳಿದ್ರು. ಎಲ್ಲರೂ ಬಾದಾಮಿ ತಿನ್ನೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಅದನ್ನು ತಿನ್ನಿ, ಹೆಸರು ಕಾಳು ತಿನ್ನಿ. ಎಲ್ಲ ಕಾಳುಗಳಲ್ಲೂ ನನಗೆ ಪ್ರೋಟೀನ್ಸು ಜಾಸ್ತಿ ಇರುತ್ತೆ. ಅದೇ ಥರ ಸ್ಪಿರಿಚಲ್ಲಿ 49% ಇರುತ್ತೆ, ಕಾಲಿಫ್ಲವರಲ್ಲಿ 40% ಇರುತ್ತೆ, ಕುಕ್ಕುಂಬರಲ್ಲಿ 24% ಇರುತ್ತೆ. ಎಲ್ಲರೂ ಎಗ್ ತಿನ್ನಲ್ಲ, ವೆಜಿಟೇರಿಯನ್ಸ್ ಎಗ್ ತಿಂದೇ ಇರೋಕೆ. ಸೊ ದೀಸ್ ಆರ್ ದಿ ಥಿಂಗ್ಸ್. ಟೊಮೆಟೋಸಲ್ಲಿ 18% ಪ್ರೋಟೀನ್ ಇದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವೇನು ಮಾಡ್ಕೋಬೋದು, ಆಲ್ಟರ್ನೇಟಿವ್ ಆಗಿ ನಾನು ಅದನ್ನೇ ಮಾಡೋಕ್ಕಾಗಲಿಲ್ಲ ಅಂದರೆ ನನ್ನ ಫುಡ್ಡಲ್ಲಿ ಇದನ್ನೆಲ್ಲ ಇನ್ಕಾರ್ಪೊರೇಟ್ ಮಾಡಿಕೊಂಡು ನಾನು ಅದನ್ನೇನು ಮಾಡ್ಕೋಬೋದು, ಹೋಗ್ಬೋದು. ಆಯ್ತಲ್ಲ. ವೈಟಮಿನ್ಸ್, ದರ್ ಆರ್ 13 ವೈಟಮಿನ್ಸ್ ಆರ್ ದೇರ್. ಸೊ ನನ್ನ ಬಾಡಿ ಗ್ರೋತ್ಗೆ ಅಥವಾ ಯೂನಿಫಾರ್ಮಾಗಿ ನನ್ನ ಬಾಡಿನಲ್ಲಿರುವಂಥ ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ ಕೆಲಸ ಕರೆಕ್ಟಾಗಿ ಮಾಡಬೇಕು ಅಂತಂದರೆ ನನಗೆ ವೈಟಮಿನ್ಸ್ ಬೇಕೇ ಬೇಕು. ಸೊ ಯಾವ್ಯಾವ ವೈಟಮಿನ್ಸ್ ಅಂದರೆ A, C, D, E, K. ಬಿ ವಿಟಮಿನ್ಸ್ ಎಗೇನ್ ಮತ್ತೆ ಅದೇನಾಗ್ತದೆ, B12 ಅಂತಾರೆ, B1 ಅಂತಾರೆ, B6 ಅಂತಾರೆ, B9 ಅಂತಾರೆ. ಎಲ್ಲನೂ ಏನಾಗ್ತಾ ಹೋಗುತ್ತೆ, ಅದೆಲ್ಲ ಇರ್ತಾ ಹೋಗುತ್ತೆ. ಸೊ ದೇರ್ ಆರ್ 13 ವಿಟಮಿನ್ಸ್ ಬೇಕು, ನಮ್ಮ ಬಾಡಿಗೆ ಬೇಕೇ ಬೇಕು. ಎಗೇನ್ ಅದನ್ನು ನ್ಯಾಚುರಲ್ ಆಗಿ ಬರ್ಬೋದು. ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸಲ್ಲಿ ಯಾವ್ಯಾವ ಪರ್ಟಿಕ್ಯುಲರ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲಿ ಪರ್ಟಿಕ್ಯುಲರ್ ವೈಟಮಿನ್ಸ್ ಇರುತ್ತೆ, ಅದನ್ನು ಬೇಕಾದ್ರೆ ತೊಗೋಬೋದು ನಾನು. ಇಲ್ಲ ಅಂತಂದರೆ ಆಗಲಿಲ್ಲ ಅಂತಂದರೆ ಅದೇ ಊಟ. ಈಗಿನ ಹುಡುಗರು ಏನು ಮಾಡ್ತಾರೆ, ಕರೆಕ್ಟಾಗಿ ಊಟ ಮಾಡೋದಿಲ್ಲ. ಅದು ನನಗೆ ಆ ತರಕಾರಿ ತಿನ್ನಲ್ಲ, ನಾನು ಈ ಹಣ್ಣು ತಿನ್ನಲ್ಲ, ನನಗೆ ಅದು ಬೇಡ ಇದು ಬೇಡ ಅಂತ ಹೇಳ್ತಿರ್ತಾರೆ. ಕೊನೆಗೆ ಏನಾಗುತ್ತೆ, ವೀಕ್ ಆದಾಗ, ನಿಶಕ್ತಿ ಆದಾಗ ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ಸ್ನ ಕೊಡ್ತಾರೆ. ಇಲ್ಲಾಂದರೆ ಈ ಥರ ವಿಟಮಿನ್ಸ್ ಟ್ಯಾಬ್ಲೆಟ್ಗಳನ್ನ ನಾವೇನು ಮಾಡಬೇಕಾಗತ್ತೆ, ತೊಗೋಬೇಕಾಗತ್ತೆ. ನೋಡಿ, ಒಂದೊಂದ್ರದ್ದು ಕಲರು, ಒಂದೊಂದು ಟೆಕ್ಸ್ಚರ್ ಏನಾಗ್ತಾ ಇದೆ ಅಲ್ಲಿ ಬೇರೆ ಬೇರೆ ಆಗ್ತಾ ಇದೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ಸೀಸನಲ್ಲಿ ಸಿಕ್ಕುವಂಥ ಫ್ರೂಟ್ಸು, ಸೀಸನಲ್ಲಿ ಸಿಕ್ಕುವಂಥ ವೆಜಿಟೇಬಲ್ಸ್ ನಾವು ತೊಗೊಳ್ತಾ ಹೋದರೆ ನಮಗೆ ಡೇ ಟು ಡೇ ಲೈಫಲ್ಲಿ ನನಗೆ ಕಂಪ್ಲೀಟ್ ಬ್ಯಾಲೆನ್ಸ್ಡ್ ಫುಡ್ ಸಿಗುತ್ತೆ. ಹಾಗಾಗಿ ನನಗೆ ಡಿಸೀಸಸ್ ಬರುವಂಥದ್ದು, ಇಮ್ಯೂನ್ ಪವರ್ ಇನ್ಕ್ರೀಸ್ ಆಗುವಂಥದ್ದು ಎಲ್ಲ ಆಟೋಮೆಟಿಕಲಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಮಗೆ ಸೀಸನಲ್ಲಿ ಇರ್ತಾ ಹೋಗುತ್ತಲ್ಲ, ಅದನ್ನೆಲ್ಲ ನಾವೇನು ಮಾಡಬೇಕಾಗತ್ತೆ, ತೊಗೋಬೇಕಾಗತ್ತೆ. ಆ ಥರ ನ್ಯೂಕ್ಲಿಕ್ ಆಸಿಡ್ಸ್ ಅಂತ ಹೇಳ್ತೀವಿ, ಇನ್ಫಾರ್ಮೇಷನ್ ಕ್ಯಾರಿಂಗ್ ಮಾಲಿಕ್ಯೂಲ್ಸ್ ಆಫ್ ದಿ ಸೆಲ್. ನನ್ನ ಪ್ರೋಟೀನ್ ಸಿಂಥಸಿಸ್ ಇರ್ಬೋದು, ಅಥವಾ ಜೀನ್, ಅಥವಾ ನಂದು ಇನ್ಹೆರಿಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ಬೋದು. ಅದನ್ನೆಲ್ಲ ತಿಳಿಸೋದಕ್ಕೆ ನನಗೆ ಯಾವ್ದು ಬೇಕು ಅಂದರೆ ನ್ಯೂಕ್ಲಿಕ್ ಆಸಿಡ್ ಬೇಕು. ಅದ್ರ ಎರಡಿದೆ, DNA ಇದೆ, RNA ಇದೆ. ದೀಸ್ ಆರ್ ಆಲ್ಸೋ ಆರ್ಗ್ಯಾನಿಕ್ ಇನ್ ನೇಚರ್.
ಸೊ ಇದೆಲ್ಲ ನೀವು ಏನು ಅಂದರೆ ಏನೇನು ಊಟ ಮಾಡ್ತೀರಲ್ಲ ಆ ಎಲ್ಲದಕ್ಕೂ ನಿಮ್ಗೆ ಏನಾಗಬೇಕಾಗತ್ತೆ ಅಂದರೆ ಫುಡ್ ಸ್ಟಫಲ್ಲಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇದ್ದೇ ಇರುತ್ತೆ. ಎರಡನೇ ತೊಗೊಂಡ್ರೆ ನನಗೆ ಕ್ಲಾತ್. ಈಗ ಮನುಷ್ಯ ಆದಮೇಲೆ ನನಗೆ ಊಟಕ್ಕೆ ಬೇಕು, ಬಟ್ಟೆ ಬೇಕು, ಉಳ್ಕೊಳ್ಳೋಕ್ಕೆ 3 ಇರಬೇಕು ಅವ್ನಿಗೆ. ಅವಾಗ ಅವ್ನಿಗೆ ನೆಮ್ಮದಿಯಾಗಿರ್ಬೋದು ಅಂತ ಹೇಳ್ತಾನೆ. ಅದು ಚಿಕ್ಕದಿರ್ಬೋದು, ದೊಡ್ಡದಿರ್ಬೋದು. ಸೊ ಫ್ಯಾಬ್ರಿಕ್ನ ತೊಗೊಂಡ್ರೆ ಕಾಟನ್ ಮತ್ತು ಹುಲ್ಲೆಲ್ಲ ತೊಗೊಂಡ್ರೆ ಅದು ನ್ಯಾಚುರಲ್ ಆಗಿರುವಂಥದ್ದು. ಹಾಗೆ ಆರ್ಟಿಫಿಷಿಯಲ್ ಆಗಿ ತೊಗೊಂಡ್ರೆ ನೀವು ನೈಲಾನ್ ಇರ್ಬೋದು, ಡೆಕ್ಲಾನ್ ಇರ್ಬೋದು, ಟೆರಿಲ್ ಇರ್ಬೋದು, ಆಲ್ ದೀಸ್ ಆರ್ ಆರ್ಗ್ಯಾನಿಕ್ ಇನ್ ನೇಚರ್. ನೈಲಾನಲ್ಲಿ ಏನಾಗಿರುತ್ತೆ, ಪಾಲಿಮರ್ ಅದು. ಅಗೇನ್ ಡೆಕ್ಲಾನ್ ಇಸ್ ಎ ಪಾಲಿಮರ್. ಸೊ ಆ ಪಾಲಿಮರಲ್ಲಿ ಏನು ಮಾಡಿರ್ತೀವಿ ನಾವು ಅಂತಂದರೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ನ ಇನ್ವಾಲ್ವ್ ಮಾಡ್ಕೊಂಡಿರ್ತೀವಿ. ದಿಸ್ ಇಸ್ ದ ವೇ ವಿ ಗೋಯಿಂಗ್ ಟು ಯೂಸ್ ದಿ ಆರ್ಗ್ಯಾನಿಕ್ ಕಾಂಪೌಂಡ್ ಇನ್ ಡೇ ಲೈಫ್. ನಮ್ಗೆ ಬೇಕೇ ಬೇಕು. ಏಕೆಂದ್ರೆ ಈಗ ಮಳೆ ಬರುತ್ತೆ, ಮಳೆ ಬಂದಾಗ ಏನಾಗುತ್ತೆ, ನಮ್ಗೆ ಒಳ್ಳೆ ಮಣ್ಣಿನ ವಾಸನೆ ಬರುತ್ತೆ. ಆ ವಾಸನೆನೂ ಯಾಕೆ ಅಂತಂದ್ರೆ ದಟ್ ಇಸ್ ಬಿಕಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ಪ್ರೆಸೆಂಟ್ ಇನ್ ಇಟ್. ಅದಕ್ಕೆ ನಾವೇನಂತ ಕರಿತೀವಿ, ಜಿಯೋಮಿನ್ ಅಂತ ಕರಿತೀವಿ. ಸೊ ಅದ್ರ ಸ್ಟ್ರಕ್ಚರ್ ನೋಡಿ ಈ ಥರ ಇರುತ್ತೆ. ಆರ್ಗ್ಯಾನಿಕ್ ಕಾಂಪೌಂಡ್ ಅದು ಆರೋಮ್ಯಾಟಿಕ್ ಇಲ್ಲ, ಅದು ಆಲಿಸೈಕ್ಲಿಕ್ ಕಾಂಪೌಂಡ್ ಇದೆ. ಅದಕ್ಕೆ ಈ ಕಾಂಪೌಂಡ್ ಈ ಥರ ಸ್ಟ್ರಕ್ಚರ್ ಇರುತ್ತೆ. ಅದಕ್ಕೆ ಯಾವಂತ ಕರಿತೀವಿ ನಾವು, ಜಿಸೋಮಿನ್. ಆ ಸ್ಮೆಲ್ ಯಾಕಾಗುತ್ತೆ ಅಂದರೆ ಬಿಕಾಸ್ ಆಫ್ ದಟ್ ಪರ್ಟಿಕ್ಯುಲರ್ ಕಾಂಪೌಂಡ್. ಅದಕ್ಕೆ ನೆಕ್ಸ್ಟ್ ಸೆಂಟ್ ಆಫ್ ದಿ ರೋಸ್ ಏನಾಗುತ್ತೆ, ಅದಕ್ಕೆ ತಂದೆ ಆದಂಥ ಫ್ರಾಗ್ರೆನ್ಸ್ ಇರುತ್ತೆ. ಅದಕ್ಕೆ ಏನಂದರೆ ಜೆರಿನ್ಯಾಲ್ ಅಂತ ಹೇಳ್ತೀವಿ. ಅದ್ರದ್ದು ಕೆಳಗಡೆ ಸ್ಟ್ರಕ್ಚರ್ ಕೊಟ್ಟಿದ್ದೀನಿ, ಮೇಯ್ನಾಗಿ ಅದಿರುತ್ತೆ. ಸೊ ನಿಮ್ಗೆ ಏನು ಅಂತಂದರೆ ಬ್ಯೂಟಿಫುಲ್ ಆಗಿರುವಂಥದ್ದು ಯಾವ್ಯಾವ್ದು ಇದೆಯಲ್ಲೋ, ಒಳ್ಳೊಳ್ಳೆ ಸ್ಮೆಲ್ ಬರುತ್ತಲ್ಲ, ಅದೆಲ್ಲನೂ ಮೆಜಾರಿಟೀಸು ಆರ್ಗ್ಯಾನಿಕ್ ಆಗಿರುತ್ತೆ. ಚೆರೀಸ್ಗಳಲ್ಲಿ ಏನಾಗಿರುತ್ತೆ, ಬೆಂಜಾಲ್ಡಿಹೈಡ್ ಇರುತ್ತೆ. ಹಾಗಾಗಿ ಅದಕ್ಕೆ ಸ್ಮೆಲ್ ಇರುತ್ತೆ. ಸಿನಮಿನ್, ಚಕ್ಕೆ, ಲವಂಗ, ಅದಕ್ಕೆಲ್ಲ ತಂದೆ ಆದಂಥ ಫ್ಲೇವರ್ ಇರುತ್ತೆ. ಆ ಫ್ಲೇವರ್ಗೆಲ್ಲ ಏನು ಕಾರಣ ಅಂದರೆ ಸಿನಮಾಲ್ಡಿಹೈಡ್ ಇರುತ್ತೆ. ಅದಕ್ಕೆ ಕೆಳಗಡೆ ನಾನು ಸ್ಟ್ರಕ್ಚರ್ ಕೊಟ್ಟಿದ್ದೀನಿ. ಅಗೇನ್ ಫಂಕ್ಷನಲ್ ಗ್ರೂಪ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಅಂತ ಹೇಳ್ತೀನಿ. ಮುಂದಿನ ಎಪಿಸೋಡ್ಗಳಲ್ಲಿ ಹೇಳ್ತೀನಿ ಇಂಪಾರ್ಟೆಂಟ್ ಫಂಕ್ಷನಲ್ ಗ್ರೂಪ್ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಒಂದರಲ್ಲಿ ಆಲ್ಡಿಹೈಡ್ ಇದೆ, ಎರಡರಲ್ಲೂ ಆಲ್ಡಿಹೈಡ್ ಇದೆ, ಒಂದರಲ್ಲಿ ಅನ್ಸ್ಯಾಚುರೇಟೆಡ್ ಇದೆ, ಇನ್ನೊಂದರಲ್ಲಿ ಸ್ಯಾಚುರೇಟೆಡ್ ಇದೆ. ಸೊ ಈ ಥರ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಎಗೇನ್ ಈಗ ಸ್ಮೆಲ್ ಆಯಿತು. ಟೇಸ್ಟ್, ಚಿಲ್ಲಿ ಪೆಪ್ಪರ್ಸ್ ಇರುತ್ತಲ್ಲ, ಅದು ಖಾರವಾಗಿರೋದಕ್ಕೆ ಕಾರಣ ಯಾವ ಕಾಂಪೌಂಡ್ ಅಂದರೆ ಕೆಪ್ಸಿಕಾಸಿನ್ ಅಂತ ಕರಿತೀವಿ. ಅದು ಸ್ಟ್ರಕ್ಚರ್ ನಾನು ಇಲ್ಲಿ ಕೆಳಗಡೆ ಕೊಟ್ಟಿದ್ದೀನಿ. ಸೊ ನಾನು ಹೇಳಿದ್ನಲ್ಲ, ನೀವು ಯಾವುದೇ ಹೇಳಿ ಎಲ್ಲರೂ ಏನಾಗಿರುತ್ತೆ, ಈ ಆರ್ಗ್ಯಾನಿಕ್ ಕಾಂಪೌಂಡ್ಸು ಇದ್ದೇ ಇರುತ್ತೆ. ಆ ಥರ ಕ್ಯಾರವೇ ಸೀಡ್ ಇದೆ, ಮಿಂಟ್ ಲೀವ್ಸ್ ಇದೆ. ನೋಡಿರಿ, ಎರಡರಲ್ಲೂ ಏನಾಗಿದೆ, ಯಾವ ಆರ್ಗ್ಯಾನಿಕ್ ಕಾಂಪೌಂಡ್ ಇದೆ ಅಂದರೆ ಕ್ಯಾರವೋನ್ ಅಂತ ಕರಿತೀವಿ, ಅದರಲ್ಲಿದೆ ನೋಡಿ. ಆದರೆ ಏನಾಗ್ತಿದೆ, ಪೊಸಿಷನಲ್ಲಿ ರೆಡ್ ಕಲರಲ್ಲಿ ತೋರಿಸಿದ್ದೀನಿ, ರೆಡ್ ಕಲರ್ ಹೈಲೈಟ್ ಮಾಡಿದ್ದೀನಿ ನೋಡಿ. ಹೈಡ್ರೋಜನ್ ಏನಾಗ್ತಾ ಇದೆ ಅಂದರೆ ಪೊಸಿಷನ್ ಚೇಂಜ್ ಆಯಿತು ಅಂದರೆ ಸ್ಟ್ರಕ್ಚರ್, ಇದಕ್ಕೆ ಸ್ಟ್ರಕ್ಚರಲ್ ಐಸೋಮರ್ಸ್ ಅಂತ ಕರಿತೀವಿ. ಇದಕ್ಕೆ ನಾವು ಸ್ಟೀರಿಯೋ ಐಸೋಮರ್ಸ್ ಅಂತ ಕರಿತೀವಿ, ಎನಾನ್ಷಿಯೋಮರ್ಸ್ ಅಂತ ಕರಿತೀವಿ. ದೀಸ್ ಟು ಆರ್ ಎನಾನ್ಷಿಯೋಮರ್ಸ್. ಇರೋಂಥ ಕಾಂಪೌಂಡ್ ಯಾವುದು, ಒಂದೇ ಕಾಂಪೌಂಡ್ ಇರುವಂಥದ್ದು ಒಂದೇ ಇದೆ. ಎರಡರಲ್ಲೂ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇದೆ, ಮಾಲಿಕ್ಯುಲರ್ ಸ್ಟ್ರಕ್ಚರ್ ಫಾರ್ಮುಲಾ ಸೇಮ್ ಇದೆ, ಎವ್ರಿಥಿಂಗ್ ಇಸ್ ಸೇಮ್. ಓನ್ಲಿ ದ ಪೊಸಿಷನ್, ದ ಸ್ಟೀರಿಯೋ ಸ್ಪೆಸಿಫಿಕ್ ಪೊಸಿಷನ್ ಏನಾಗ್ತಿದೆ, ಡಿಫರ್ ಆಗ್ತಿದೆ. ಹಾಗಾಗಿ ಅದ್ರ ಟೇಸ್ಟೇ ಏನಾಗ್ತಾ ಇದೆ, ಡಿಫರ್ ಆಗ್ತಾ ಇದೆ. ಕ್ಯಾರವೆ ಸೀಡ್ಸ್ ಅಂತಂದರೆ ನಮ್ದು ಅಜ್ವೈನ್ ಇರುತ್ತಲ್ಲ, ಆ ಥರ ಇರುತ್ತೆ. ಸೊ ಅದು ಮತ್ತು ಮಿಂಟ್ ಲೀವ್ಸ್ ನೋಡ್ರಿ, ಎರಡೂ ಏನಾಗುತ್ತೆ, ಅಜ್ಗಜಾಂತರ ಇದೆ ಅದ್ರದ್ದು ಟೇಸ್ಟ್. ದಟ್ ಈಸ್ ಓನ್ಲಿ ಡಿಫ್ರೆನ್ಸ್ ಇನ್ ದಿ ಪೊಸಿಷನ್ ಆಫ್ ದಿ ಆ ಥರ ಲೆಮನು, ಆರೆಂಜ್, ಎರಡರಲ್ಲೂ ಲೆಮನೀನೇ ಇದೆ. ಎಗೇನ್ ಇಲ್ಲೂ ಪೊಸಿಷನ್ ಆಫ್ ದಿ ಹೈಡ್ರೋಜನ್ ಏನಾಗ್ತಾ ಇದೆ, ಡಿಫರ್ ಆಗ್ತಾ ಇದೆ. ಒಂದು ಲೆಮನ್ದ ಟೇಸ್ಟ್ ಬೇರೆ ಇರುತ್ತೆ, ಆರೆಂಜ್ದ ಟೇಸ್ಟು ಬೇರೆ ಇರುತ್ತೆ. ಸೊ ಸೇಮ್ ಕಾಂಪೌಂಡ್ ಇರುತ್ತೆ, ಜಸ್ಟ್ ಪೊಸಿಷನ್ ಚೇಂಜ್ ಆಗಿದ್ದಕ್ಕೋಸ್ಕರನೂ ಚೇಂಜ್ ಆಗ್ತಾ ಹೋಗ್ತಿದೆ. ಸೊ ಅಗೇನ್ ದೀಸ್ ಆರ್ ಆಲ್ಸೋ ಆರ್ಗ್ಯಾನಿಕ್ ಇನ್ ನೇಚರ್. ನೀವು ಯಾವುದೇ ಆಹಾರ ತೊಗೋಬೋದು, ಅದ್ರ ಟೇಸ್ಟ್ ಇರ್ಬೋದು, ಅದ್ರದ್ದು ಫ್ಲೇವರ್ ಇರ್ಬೋದು, ಅದರದ್ದು ಲುಕ್ ಇರ್ಬೋದು, ಅದೆಲ್ಲನೂ ಚೇಂಜ್ ಆಗುತ್ತೆ. ದಟ್ ಈಸ್ ಬಿಕಾಸ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಪ್ರೆಸೆಂಟ್ ಇನ್ ಇಟ್. ಕಲರ್ಗೆ ತೊಗೊಳ್ಳೋಣ, ಕ್ಲೋರೋಫಿಲ್, ಎಲ್ಲ ಎಲೆಗಳು ಹಸಿರಾಗಿರುತ್ತೆ. ಯಾಕೆ ಅಂದರೆ ಇಟ್ ಗೋಯಿಂಗ್ ಟು ಕಂಟೈನ್ ಕ್ಲೋರೋಫಿಲ್ ಎ. ಕ್ಲೋರೋಫಿಲ್ ಎ ಇಸ್ ಆಲ್ಸೋ ಆರ್ಗ್ಯಾನಿಕ್ ಇನ್ ನೇಚರ್. ಆಯ್ತಲ್ಲ. ಈಗ ಟೊಮ್ಯಾಟೋಸ್ ಇದೆ. ಟೊಮ್ಯಾಟೋಸ್ ಯಾಕೆ ರೆಡ್ ಕಲರೇ ಇದೆ ಅಂತಂದರೆ ಇಟ್ ಗೋಯಿಂಗ್ ಟು ಕಂಟೈನ್ ಎ ಪಿಗ್ಮೆಂಟೇಷನ್ ಇದೆ, ಅದಕ್ಕೆ ಲೈಕೋಪಿನ್ ಅಂತ ಹೇಳ್ತೀವಿ. ಈ ಥರ ಸ್ಟ್ರಕ್ಚರ್ ಇದೆ. ಅದಕ್ಕೆ 11 ಅನ್ಸ್ಯಾಚುರೇಟೆಡ್ ಅಥವಾ ಕಾಂಜುಗೇಷನ್ ಪೇರ್ ಇರುತ್ತೆ. ಈ ಲೈಕೋಪಿನ್ನ ನಾವು ಬ್ಲಡ್ ಕ್ಯಾನ್ಸರ್ಗೂ ಆ್ಯಸ್ ಎ ಮೆಡಿಸನ್ ಆಗಿ ಯೂಸ್ ಮಾಡ್ತಾರೆ. ಸೊ ನ್ಯಾಚುರಲಾಗಿ ಸಿಗುತ್ತೆ ನಮಗೆ, ಈಸಿಯಾಗಿ ಚೀಪಾಗಿ ರೇಟಲ್ಲಿ ನಮಗೆ ಟೊಮೆಟೊಗಳು ಸಿಗ್ತಾ ಹೋಗುತ್ತೆ. ಸೊ ವಿ ಕ್ಯಾನ್ ಕನ್ಸ್ಯೂಮ್ ದ ಡೈರೆಕ್ಟ್ಲಿ. ಅಗೇನ್ ನೆಕ್ಸ್ಟ್, ಈಗ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತಂದರೆ ಆಯ್ತಪ್ಪ, ಕಾಯಿಲೆ ಬಂತು ಅಂದಾಗ ನಮ್ಗೆ ಪಿಲ್ ಬೇಕೇ ಬೇಕು, ಅದನ್ನು ಮೆಡಿಸಿನ್ಸ್ನ ತೊಗೊಳ್ಳೇಬೇಕು. ಆ ಮೆಡಿಸಿನ್ಸಲ್ಲಿ ಇರುವಂಥದ್ದು ಆರ್ಗ್ಯಾನಿಕ್ ಕಾಂಪೌಂಡ್ ಇರುತ್ತೆ. ನಾನಲ್ಲಿ ಏನು ಚಿತ್ರ ಹಾಕ್ಕೊಂಡಿದ್ದೀನಲ್ಲ, ಅದು ಪಾಪಿ ಸೀಡ್ಸ್ ಅಂದರೆ ಗಸಗಸೆದು. ಇನ್ನು ಅದು ಓಪನ್ ಆಗಿಲ್ದಾರೆ, ಅನ್ರೈಪ್ ಆಗಿಲ್ದಿರೋಂಥದ್ದು. ಅದು ರೈಪ್ ಆದಾಗ ಏನಾಗುತ್ತೆ, ಓಪನ್ ಆಗುತ್ತೆ. ಆವಾಗ ನಿಮಗೆ ಆವಾಗ ನಿಮಗೆ ಗಸಗಸೆ ಬರ್ತಾ ಹೋಗುತ್ತೆ. ಸೊ ಅದ್ರಲ್ಲಿ ಮೇನಾಗಿ ಏನಿರುತ್ತೆ ಅಂದರೆ ಮಾರ್ಫಿನ್ ಇರುತ್ತೆ. ಸೊ ಅದನ್ನು ನಾನು ಪೇನ್ ಕಿಲ್ಲರ್ ಥರ ಅದನ್ನು ನಾನು ಯೂಸ್ ಮಾಡ್ಕೋಬೋದು.
ಏಕೆನ್ ಪ್ಯಾರಾಸಿಟಮಾಲ್ ತೊಗೋಬೋದು, ಆಸ್ಪಿರಿನ್ ತೊಗೋಬೋದು, ಇದೆಲ್ಲ ನಿಮ್ಗೆ ಕಾಮನ್ ಆಗಿ ಗೊತ್ತಿರುತ್ತೆ. ಬಟ್ ಇದು ಆರ್ಗ್ಯಾನಿಕ್ ಅಂತ ನಿಮಗೆ ಗೊತ್ತಿರಲ್ಲ. ಬಟ್ ದೀಸ್ ಕೆಮಿಕಲ್ಸ್ ಯು ಆರ್ ಗೋಯಿಂಗ್ ಟು ಟೇಕ್. ಈ ಡ್ರಗ್ಸಲ್ಲಿ ಏನಾಗಿರ್ಬೋದು, ಅದು ಆ್ಯಂಟಿಬಯೋಟಿಕ್ ಇರ್ಬೋದು, ಆ್ಯಂಟಿ ಮಲೇರಿಯಲ್ ಇರ್ಬೋದು, ಇಲ್ಲಾಂದರೆ ಪೇನ್ ಕಿಲ್ಲರ್ ಇರ್ಬೋದು, ಅಥವಾ ಅನಲ್ಜೆಸಿಕ್ ಇರ್ಬೋದು, ಅಥವಾ ಬಾಡಿ ಟೆಂಪ್ರೇಚರ್ನ ಕಡಿಮೆ ಮಾಡುವಂಥ ಟ್ಯಾಬ್ಲೆಟ್ ಇರ್ಬೋದು. ದೇರ್ ಆರ್ ವೆರೈಟೀಸ್ ಆಫ್ ಟ್ಯಾಬ್ಲೆಟ್ಸ್, ಮೆಜಾರಿಟಿ ಆಫ್ ದೆಮ್ ಆರ್ ಆರ್ಗ್ಯಾನಿಕ್ ಇನ್ ನೇಚರ್. ಸೊ ಫಾರ್ ಎಕ್ಸಾಂಪಲ್, ಈಗ ನಾನು ಇದು ಪ್ಯಾರಾಸಿಟಮಾಲ್ ತೊಗೊಂಡ್ರಲ್ಲ, ಅದು ಸ್ಯಾಲಿಸಿಲಿಕ್ ಆ್ಯಸಿಡಿಂದ ಪ್ರಿಪೇರ್ ಆಗಿರೋವಂಥದ್ದು. ಅದೇ ಥರ ನಾನು ಆಸ್ಪರಿನ್ನ ತೊಗೊಳ್ತೀನಿ. ಆಸ್ಪರಿನ್ ಇಸ್ ಆಲ್ಸೋ ನನಗೆ ಕಾಂಪೌಂಡ್ ಬಂದಿರುತ್ತೆ. ಸೊ ಆಲ್ ದೀಸ್ ಆರ್ ಆರ್ಗ್ಯಾನಿಕ್ ಇನ್ ನೇಚರ್. ಸೊ ನಿಮಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನಾನು ಹೇಳಿದ್ರೆ ಎಲ್ಲಿ ನೋಡಿದ್ರು ನಿಮ್ಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕಾಣಿಸುತ್ತೆ ಅಂದರೆ ದೀಸ್ ಆರ್ ದಿ ಫ್ಯೂ ಎಕ್ಸಾಂಪಲ್. ನಾನು ಎಲ್ಲ ಹೇಳೋಕ್ಕಾಗಲ್ಲ. ಜಸ್ಟ್ ಐ ಆಮ್ ಗಿವಿಂಗ್ ದಿ ಗ್ಲಿಮ್ಸಸ್ ಕೊಡ್ತಾ ಇದ್ದೀನಿ ಏನೇನಾಗಿರ್ಬೋದು. ಅದೇ ಥರ ಪೆನ್ಸಿಲಿನ್ ವಿ, ಬ್ರೆಡ್ ಮೋಲ್ಡ್ ಇರುತ್ತೆ. ಬ್ರೆಡ್ ಏನಾಗುತ್ತೆ, ತುಂಬ ದಿವಸ ಉಪಯೋಗಿಸಲು ಇಟ್ಟುಬಿಟ್ರೆ ಏನಾಗುತ್ತೆ, ಅದ್ರ ಮೇಲೆ ಮೋಲ್ಡ್ ಬೆಳ್ಕೊಳ್ಳೋಕ್ಕೆ ಶುರು ಆಗುತ್ತೆ. ಸೊ ಅದರಲ್ಲಿ ಏನಾಗಿರುತ್ತೆ, ನನಗೆ ಪೆನ್ಸಿಲ್ ಇರುತ್ತೆ. ಸೊ ಅದನ್ನು ನಾನು ಏನು ಮಾಡ್ತೀನಿ, ಡ್ರಗ್ ಆಗಿ ಯೂಸ್ ಮಾಡ್ಕೊಳ್ತೀನಿ. ಅದೇ ಥರ ಈಗ ಲ್ಯುಮಿನೆಸೆನ್ಸ್ ಆಫ್ ಫೈರ್ ಫ್ಲೈಸ್ ಏನಾಗುತ್ತೆ ಅಂತಂದರೆ, ಈ ಥರ ನಿಮ್ಗೆ ಏನಾಗುತ್ತೆ, ನಮ್ಮ ಕೈ ಮೇಲಿದ್ದರೆ ಅದು ಒಳೆಯೋಕ್ಕೆ ಶುರು ಮಾಡುತ್ತೆ. ಅದು ಯಾಕೆ ಅಂದರೆ ಅದರಲ್ಲಿರುವಂಥ ಕೆಮಿಕಲ್ ಕಾರಣ ಯಾವುದು ಅಂದರೆ ಲುಸಿಫೆರೈನ್ ಅಂತ ಹೇಳ್ತೀವಿ. ಅದ್ರದ್ದು ಸ್ಟ್ರಕ್ಚರು ಹಿಂಗಿದೆ. ಇಟ್ ಈಸ್ ಆಲ್ಸೋ ಆರ್ಗ್ಯಾನಿಕ್ ಇನ್ ನೇಚರ್. ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇರುತ್ತೆ ಅದರಲ್ಲಿ. ಹಾಗಾಗಿ ಅದನ್ನು ನಾವು ಮಾಡ್ತಾ ಹೋಗ್ತೀವಿ. ಎಗೇನ್ ಈಗ ಲಾಟ್ ಆಫ್ ರಿಸರ್ಚ್ ಇಸ್ ಗೋಯಿಂಗ್ ಆನ್. ಇದರಿಂದ ಇರುವಂಥ ಎನರ್ಜಿಗಳನ್ನ ನಾವು ಇಲ್ಲಿ ಈ ಫ್ಲೈಸ್ಗಳಲ್ಲಿರುವಂಥ ಎನರ್ಜಿನ ಅಥವಾ ಆ ಸಿಸ್ಟಮ್ನ ನಾವು ರೆಪ್ಲಿಕಾ ಮಾಡೋಕ್ಕಾಗತ್ತಾ. ರೆಪ್ಲಿಕಾ ಮಾಡಿ ಕತ್ಲೆ ಆದಮೇಲೆ ನಾವು ಲೈಟ್ ಯೂಸ್ ಮಾಡಿದ್ರೆ ಆಲ್ಟರ್ನೇಟಿವ್ ಸೋರ್ಸಸ್ ಆಫ್ ಎನರ್ಜಿನಲ್ಲಿ ಅದನ್ನೇ ಆ ಥರದ್ದೇ ನಾವೇ ಆರ್ಟಿಫಿಷಿಯಲ್ ಆಗಿ ಮಾಡೋಕ್ಕಾಗತ್ತಾ ಅಂತ ದೇ ಆರ್ ಡೂಯಿಂಗ್ ಎ ಲಾಟ್ ಆಫ್ ರಿಸರ್ಚ್. ತುಂಬ ಕೆಲಸ ಅದ್ರ ಮೇಲೆ ಆಗ್ತಾ ಇದೆ. ಏಕೆನ್ ಕಾಸ್ಮೆಟಿಕ್ಸಲ್ಲೂ ನಾವೇನು ಮಾಡ್ತೀವಿ, ಲಾಟ್ ಆಫ್ ಕಾಸ್ಮೆಟಿಕ್ಸ್ ವಿ ಆರ್ ಗೋಯಿಂಗ್ ಟು ಯೂಸ್. ಅದರಲ್ಲಿ ಎಲ್ಲದರಲ್ಲೂ ಏನಾಗಿರುತ್ತೆ ಅಂದರೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇರುತ್ತೆ. ವೆದರ್ ಇಟ್ಸ್ ಗುಡ್ ಆರ್ ಬ್ಯಾಡ್ ದಟ್ ಈಸ್ ಸೆಕೆಂಡ್ರಿ. ಬಟ್ ಇದರೆಲ್ಲದರಲ್ಲಿ ಏನಾಗುತ್ತೆ, ನಿಮಗೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇದ್ದೇ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್, ಈಗ ನಾನು ಹೇಳ್ತೀನಿ ಕ್ಯಾರಮೈನ್ ರೆಡ್ ಅಂತ ಹೇಳಿದೆ. ಲಿಪ್ಸ್ಟಿಕ್ಸಲ್ಲಿ ಕ್ಯಾರಮೈನ್ ರೆಡ್ ಇದೆ. ಅದನ್ನು ಎಲ್ಲಿ ಸ್ಕೇಲ್ ಇನ್ಸೆಕ್ಟ್ಸಲ್ಲಿ ತೆಗಿತಾರೆ. ಅದ್ರದ್ದು ಸ್ಟ್ರಕ್ಚರ್ ನೋಡಿ ಈ ಥರ ಇರುತ್ತೆ. ಸೊ ಇದೆಲ್ಲನೂ ಇರುತ್ತೆ ನಿಮಗೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇರುತ್ತೆ. ಅಗೇನ್ ಮಾಯಿಶ್ಚರೈಸರ್ಸ್ ತೊಗೊಳ್ತೀರಾ ಅಂತ ಇಟ್ಕೊಳ್ಳಿ. ಮಾಯಿಶ್ಚರೈಸರಲ್ಲಿ ಏನಾಗುತ್ತೆ, ಗ್ಲಿಸ್ರಿನ್ ಇರ್ಬೋದು, ಸರ್ಬಿಟಾಲ್ ಇರ್ಬೋದು. ಇದಕ್ಕೆ ಆಕ್ಲೀವ್ಸ್ ಏಜೆಂಟ್ಸ್ ಅಂತ ಕರಿತೀವಿ. ಅವೇನು ಮಾಡ್ತವೆ ಅಂತಂದರೆ ನಮ್ಮ ಬಾಡಿಯಿಂದ ವಾಟರ್ ಲಾಸ್ ಆಗದೆ ಇರೋಂಗೆ ತಡಿತಾವವು. ಹೈಡ್ರೋಫೋಬಿಕ್ ಬ್ಯಾರಿಯರ್ನ ಮಾಡಿ ಅವೆರಡರ ಮಧ್ಯೆ ನಮ್ಮ ಬಾಡಿನಲ್ಲಿ ಇರುವಂಥ ವಾಟರ್ ಲಾಸ್ ಆಗದೆ ಇರೋಂಗೆ ಸ್ಕಿನ್ ಮೇಲೆ ಏನು ಮಾಡುತ್ತೆ, ಹೈಡ್ರೋಫೋಬಿಕ್ ಬ್ಯಾರಿಯರ್ನ ಅಪ್ಪರ್ ಲೇಯರ್ ಆಫ್ ದಿ ಎಪಿಡಮಿಸ್ ನಮ್ಮದು ಸ್ಕಿನ್ ಮೇಲೆ ಅದೇನು ಮಾಡುತ್ತೆ, ಬೆಳ್ಕೊಳ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ಅದೇನಾಗುತ್ತೆ, ನಮ್ಮ ಬಾಡಿಯಿಂದ ಹೊರಗಡೆ ವಾಟರ್ ಹೋಗದೆ ಇರೋಂಗೆ ಮಾಡುತ್ತಲ್ಲ, ಅಂಥ ಕಾಸ್ಮೆಟಿಕ್ಸ್ಗೆ ನಾವೇನಂತ ಕರಿತೀವಿ, ಮಾಯಿಶ್ಚರೈಸರ್ಸ್ ಅಂತ ಕರಿತೀವಿ. ಅದ್ರಲ್ಲಿ ಜನರಲಿ ಗ್ಲಿಸರಾಲ್ ಇರುತ್ತೆ, ಸರ್ಬಿಟಾಲ್ ಇರುತ್ತೆ, ಆಕ್ಲೀವ್ಸ್ ಏಜೆಂಟ್ಸ್ ಅಂತ ಕೊಟ್ಟಿರ್ತಾರೆ. ಸೊ ನೀವು ಅದರದ್ದು ಕ್ಯಾಪ್ನ ನೋಡಿದ್ರೆ ಅಥವಾ ಅದರೊಳಗಡೆ ಇರೋಂಥ ಇಂಗ್ರೀಡಿಯೆಂಟ್ ಯಾವ್ಯಾವ್ದಿದೆ ಅಂತ ಅದರಲ್ಲಿ ನೋಡಿದ್ರೆ ನಿಮಗೆ ಅವಾಗ ಆಕ್ಲೂಸಿವ್ ಏಜೆಂಟ್ಸ್ ಅಂತ ಕೊಟ್ಟಿರ್ತಾರೆ. ಅದು ಯಾವುದು ಅಂದರೆ ಗ್ಲಿಸರಿನ್ ಆಗುತ್ತೆ ಅಥವಾ ಸರ್ಬಿಟಾಲ್ ಇರುತ್ತೆ. ಆ ಥರ ನೈಲ್ ಪಾಲಿಶ್, ಎವ್ರಿಬಡಿ ವಿಲ್ ಯೂಸ್ ನೈಟ್ರೋಸೆಲ್ಯುಲೋಸ್ ಇರುತ್ತೆ ಅದರಲ್ಲಿ ಎಲ್ಲದರಲ್ಲೂ ನೈಲ್ ಪಾಲಿಶಲ್ಲಿ. So, conventional nail polish contain a polymer dissolved in a solvent. The solvent evaporates, the polymer forms a film. The most common polymer is nitrocellulose. Nitrocellulose na ತಗೊಳ್ತೀವಿ. ಆ್ಯಕ್ಚುಲಿ ಏನಾಗುತ್ತೆ, ಕೈಗೆ ಹಾಕಿದ ತಕ್ಷಣ ಏನಾಗುತ್ತೆ, ಅದು ನಮ್ಮ ಇದ್ರ ಮೇಲೆ ಏನಾಗುತ್ತೆ ಅಂದರೆ ಸಾಲ್ವೆಂಟು ಇರುತ್ತೆ. ಸಾಲ್ವೆಂಟ್ ಎವಾಪರೇಟ್ ಆಗುತ್ತೆ. ಎವಾಪರೇಟ್ ಆದಮೇಲೆ ಅದೇನಾಗುತ್ತೆ, ನನ್ನ ಇದ್ರ ಮೇಲೆ ನೈಲ್ಸ್ ಮೇಲೆ ಬಂದು ಅದು ಕೂತ್ಕೊಳ್ಳುತ್ತೆ. ಸೊ ಈ ರೀತಿಯಾಗಿ ಅದು ಮಾಡುತ್ತೆ. ಸೊ ದಿಸ್ ಆರ್ ದಿ ಫ್ಯೂ ಕಾಸ್ಮೆಟಿಕ್ಸ್. ಇದೇ ಥರ ಎಲ್ಲ ಕಾಸ್ಮೆಟಿಕ್ಸು ನೀವು ಹೇಳ್ತಾ ಹೋದರೆ ಎಲ್ಲ ಕಾಸ್ಮೆಟಿಕ್ಸಲ್ಲೂ ಆರ್ಗ್ಯಾನ್ ಇರುತ್ತೆ. ಜಸ್ಟ್ ನಾನು ಹೇಳ್ದಂಗೆ ನನಗೆ ಟೈಮ್ ಇಲ್ಲ, ಹಾಗಾಗಿ ಶಾರ್ಟ್ ಟೈಮಲ್ಲಿ ಎಲ್ಲದ್ರ ಬಗ್ಗೆ ಹೇಳಬೇಕು ಅಂತ ಜಸ್ಟ್ ಐ ಆಮ್ ಗಿವಿಂಗ್ ದಿ ಗ್ಲಿಮ್ಸಸ್ ಹೇಗೆ ಆಗುತ್ತೆ ಅಂತ. ಅದೇ ಥರ ಸ್ಟೇಷನರಿ ತೊಗೊಳ್ಳಿ. ನೀವು ಪೆನ್ಸಿಲ್ ಯೂಸ್ ಮಾಡ್ತೀರಾ, ಪೆನ್ಸಿಲಲ್ಲಿ ಮಧ್ಯದಲ್ಲಿ ಲೆಡ್ ಹಾಕ್ಕೊಂಡಿರ್ತಾರೆ. ಲೆಡ್ ಇಸ್ ನಥಿಂಗ್ ಬಟ್ ಗ್ರಾಫೈಟ್ ಅಂತಂದರೆ ಅಲೋಟ್ರೋಪಿಕ್ ಫಾರ್ಮ್ ಆಫ್ ಕಾರ್ಬನ್ ಅದು. ಸೊ ಅದು ಸ್ಲೈಡ್ ಆಗ್ತಾ ಇರುತ್ತೆ. ದಿಸ್ ವಿಲ್ ಬಿ ದಿ ಸ್ಟ್ರಕ್ಚರ್. ಅದೇ ಥರ ನೀವು ಪೆನ್ನ ತೊಗೊಳ್ತೀರಾ ಅಂತ ಇಟ್ಕೊಂಡು ಅದರೊಳಗಡೆ ಇಂಕ್ ಇರ್ಬೋದು, ರಿಫಿಲ್ಸಲ್ಲಿ ಇರ್ಬೋದು. ಅದರಲ್ಲಿ ಏನಾಗಿರ್ತೀವಿ ಅಂತಂದರೆ ಬೇರೆ ಪಿಗ್ಮೆಂಟ್ ಜೊತೆಗೆ ನಾವು ಸಾಲ್ವೆಂಟ್ನ ಯೂಸ್ ಮಾಡಿರ್ತೀವಿ. ಆ ಸಾಲ್ವೆಂಟ್ ಯಾವುದಿರುತ್ತೆ ಅಂದರೆ ಬೆನ್ಸೈಲ್ ಆಲ್ಕೋಹಾಲ್ ಇರ್ಬೋದು, ಫಿನೋಜೈನಥಾಲ್ ಇರ್ಬೋದು. ಎರಡು ರೀತಿ ಸ್ಟ್ರಕ್ಚರ್ ಕೊಟ್ಟಿದ್ದೀನಿ. ಬೋತ್ ಆಫ್ ದೆಮ್ ಆರ್ ಆರ್ಗ್ಯಾನಿಕ್ ಇನ್ ನೇಚರ್. ಸೊ ಹಾಗಾಗಿ ಏನೇನು ಯೂಸ್ ಮಾಡ್ತಿರಲ್ಲ ಅದರಲ್ಲೂ ನಿಮಗೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇರುತ್ತೆ. ಅದೇ ಥರ ಹೈಲೈಟರ್ಸ್ನ ತೊಗೊಳ್ತೀವಿ ಅಂತ ಇಟ್ಕೊಂಡು, ಹೈಲೈಟರ್ಸಲ್ಲಿ ಏನು ಮಾಡ್ತಾರೆ, ಡೈಗಳನ್ನ ಯೂಸ್ ಮಾಡ್ತಾರೆ. ಏಕೆಂದರೆ ಅದಕ್ಕೆ ಬೇರೆ ಬೇರೆ ಸಾಲ್ವೆಂಟ್ನ ಯೂಸ್ ಮಾಡಿಕೊಂಡು ಅವ್ರು ಏನು ಮಾಡ್ತಾರೆ, ಕಲರ್ ಬರ್ತಾ ಹೋಗ್ತಾರೆ. ಆಯ್ತು, ನಾನು ಎರಡು ಎಕ್ಸಾಂಪಲ್ನ ತೊಗೊಂಡಿದ್ದೀನಿ. ಒಂದು ಪಿಂಕ್ ತೊಗೊಂಡಿದ್ದೀನಿ, ಇನ್ನೊಂದನ್ನು ಎಲ್ಲೋ ತೊಗೊಂಡಿದ್ದೀನಿ. ಎಲ್ಲೋನಲ್ಲಿ ಏನಾಗಿರುತ್ತೆ ಅಂದರೆ ಪ್ಯಾರಮೈನ್ ಅಂತ ಇರುತ್ತೆ, ಅದು ಸ್ಟ್ರಕ್ಚರಲ್ಲಿ ಬರೆದಿದ್ದೀನಿ. ಅದೇ ಥರ ಪಿಂಕ್ ಕಲರ್ ಬರಬೇಕು ಅಂದರೆ ರೋಸಮೈನ್ ಅಂತ ಹೇಳ್ತೀನಿ, ಅದನ್ನು ಸ್ಟ್ರಕ್ಚರ್ ಕೊಟ್ಟಿದ್ದೀನಿ. ನೋಡೋದಕ್ಕಷ್ಟೇ ಸ್ಟ್ರಕ್ಚರ್ ಯೂಸ್ ಸ್ಟ್ರಕ್ಚರ್ಸ್ ಅನಿಸುತ್ತೆ, ಬಟ್ ಇದರೆಲ್ಲದರಲ್ಲೂ ನಿಮ್ಗೆ ಏನಂತ ಆರ್ಗ್ಯಾನಿಕ್ ಕಾಂಪೌಂಡ್ಸು ಇರ್ತಾ ಹೋಗುತ್ತೆ. ಆ ಥರ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಪೇಪರ್ ಇಸ್ ಆಲ್ಸೋ ಆರ್ಗ್ಯಾನಿಕ್ ಇನ್ ನೇಚರ್. ಈಗೇನು ಅದಕ್ಕೆ ಈಗ ಏನು ಮಾಡ್ತೀವಿ ನಾವು,
ಪ್ಲ್ಯಾಂಟ್ನ ತೊಗೊಳ್ತೀವಿ, ಆ ಪ್ಲ್ಯಾಂಟ್ಸ್ನೆಲ್ಲ ಏನು ಮಾಡ್ತೀವಿ, ಕಡಿತೀವಿ, ಸ್ಮಾಲ್ ಪೀಸಸ್ ಕಟ್ ಮಾಡ್ಕೊಳ್ತಾರೆ, ನೀರೊಳಗಡೆ ಹಾಕ್ತಾರೆ, ಚೆನ್ನಾಗಿ ಬಾಯ್ಲ್ ಮಾಡ್ತಾರೆ, ವುಡ್ ಪಲ್ಪ್ ಆಗುತ್ತೆ ಅದು. ಅದಕ್ಕೆ ಏನು ಮಾಡ್ತಾರೆ, ಬೇರೆ ಬೇರೆ ಕೆಮಿಕಲ್ಸ್ನ ಆ್ಯಡ್ ಮಾಡ್ತಾರೆ. ಬ್ಲೀಚಿಂಗ್ ಮಾಡ್ಬೋದು, ಅಥವಾ ಅದಕ್ಕೆ ಇನ್ನೊಂದು ಏನೋ ಮಾಡೋದಕ್ಕೆ ಮಾಡ್ತಾರೆ. ಕೆಮಿಕಲ್ಸು ಡೈ ಎಲ್ಲ ಆ್ಯಡ್ ಮಾಡಿದಾಗ ನಿಮಗೆ ಕಲರ್ ಬರ್ತಾ ಹೋಗುತ್ತೆ. ಆ ಪಲ್ಪ್ ಬರುತ್ತೆ, ಆ ಪಲ್ಪ್ನ ಏನು ಮಾಡ್ತಾರೆ ಅಂದರೆ ರೋಲರ್ಸ್ ಮಧ್ಯೆ ಸ್ಕ್ವೀಸ್ ಮಾಡಿ, ಮ್ಯಾಶ್ ಮಾಡಿ, ಡ್ರೈ ಮಾಡಿದಾಗ ನಿಮಗೆ ಪೇಪರ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ದ ಪ್ರೋಸೆಸ್. ಸೊ ಇದನ್ನು ಏನಾಗುತ್ತೆ ಅಂದರೆ ನಿಮ್ಮ ಆರ್ಗ್ಯಾನಿಕ್ ಥರನೇ ಇದೆ. ಈಗೇನು ಪೇಂಟ್ಸ್ ಆ್ಯಂಡ್ ಆಯಿಲ್ಸ್ ಅಂತ ತೊಗೊಳ್ಬೋದು. ಅದರಲ್ಲೂ ಏನಾಗಿರುತ್ತೆ ಅಂತಂದರೆ ಎಲ್ಲ ಪೇಂಟ್ಗಳಲ್ಲೂ ನಮಗೆ ಏನಾದರೂ 3 ಹೇಳ್ತಾರೆ ಪೇಂಟ್ಸಲ್ಲಿ. ಒಂದಕ್ಕೆ ಪಿಗ್ಮೆಂಟ್ ಅಂತ ಹೇಳ್ತಾರೆ, ಬೈಂಡರ್ ಅಂತಾರೆ, ಮತ್ತು ಸಾಲ್ವೆಂಟ್ ಅಂತ ಯೂಸ್ ಮಾಡ್ತೀವಿ ನಾವು. ಆ ಪಿಗ್ಮೆಂಟ್ ಇನಾರ್ಗ್ಯಾನಿಕ್ ಇರ್ಬೋದು, ಮೆಜಾರಿಟಿ ಆಫ್ ದ ಟೈಮ್ ಆ ಪಿಗ್ಮೆಂಟ್ ಏನಾಗಿರುತ್ತೆ, ಇನಾರ್ಗ್ಯಾನಿಕ್ ಇರುತ್ತೆ. ಬಟ್ ಅದಕ್ಕೆ ಮಿಕ್ಸ್ ಮಾಡೋದಕ್ಕೆ ಅಥವಾ ಅದಕ್ಕೆ ಸಾಲ್ವೆಂಟ್ ಬೇಕು ಅಂತಂದರೆ, ಥಿನ್ನರ್ ಬೇಕು, ಬೈಂಡರ್ ಬೇಕು ಅಂದರೆ ಅದು ಆರ್ಗ್ಯಾನಿಕ್ ಆಗಿರುತ್ತೆ. ಬೈಂಡರ್ ಅಂತಂದರೆ ನಾವು ಬೇರೆ ಬೇರೆ ಆಯಿಲ್ಗಳನ್ನ ಯೂಸ್ ಮಾಡ್ತಾರೆ. ಆಯ್ತಾ, ಟರ್ಪಂಟೈಲ್ ನಿಮ್ಗೆ ಗೊತ್ತು, ಯಾವುದೇ ಒಂದು ಬ್ರಷ್ ಪೇಂಟ್ ಮಾಡಿದ್ಮೇಲೆ ಅದನ್ನು ತೊಳೆಯೋದಕ್ಕೆ, ಕೈ ತೊಳ್ಕೊಳ್ಳೋಕ್ಕೆ ಎಲ್ಲದಕ್ಕೂ ನಾವು ಯಾವ್ದು ಮಾಡ್ತೀವಿ ಅಂದರೆ ಕೆರೋಸಿನ್ ಮಾಡಬೇಕು. ಕೆರೋಸಿನ್ ಚೀಪೆಸ್ಟ್ ಇದೆ, ಆದರೆ ಕೆರೋಸಿನ್ಗೆ ತಂದೆ ಆದಂಥ ಕ್ಯಾರೆಕ್ಟರಿಸ್ಟಿಕ್ ಸ್ಮೆಲ್ ಇರುತ್ತೆ. ಅದ್ರ ಬದಲು ನಾವೇನು ಮಾಡ್ತಾರೆ, ದೇ ಗೋಯಿಂಗ್ ಟು ಯೂಸ್ ದಿ ಟರ್ಪಂಟೈನ್. ಸೊ ಥಿನ್ನರ್ ಥರ ಅದನ್ನ ಯೂಸ್ ಮಾಡ್ತಾರೆ. ಪೇಂಟ್ಗೆ ಏನು ಮಾಡ್ತಾರೆ, ತುಂಬ ತಿಕ್ಕಾಗಿದೆ ಅಂತಂದರೆ ಅದನ್ನು ಥಿನ್ ಮಾಡ್ಕೊಳ್ಳೋಕ್ಕೆ ನಾವು ಟರ್ಪಂಟೈನ್ನ ಯೂಸ್ ಮಾಡ್ತೀವಿ. ಸೊ ಇದು ನೇಚರಲ್ ಆಗಿರುತ್ತೆ. ಆ ಥರ ಸಿಂಥೆಟಿಕ್ ಡೈಸ್, ನೀವು ಬಟ್ಟೆಗಳಿಗೆ ಯಾವ್ಯಾವುದು ಡೈಗಳು ಹಾಕ್ತಿರಲ್ಲ, ಬಟ್ಟೆಗಳಿಗೆ ಬೇರೆ ಬೇರೆ ಕಲರ್ ಬರಬೇಕಲ್ಲ, ಅದಕ್ಕೆ ಯೂಸ್ ಮಾಡ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಡೈಸ್ ಅಂತ. ಕಲರಿಂಗ್ ಯಾವ್ದು ಕೊಡುತ್ತಲ್ಲ, ಕಲರ್ ಕೊಡುತ್ತಲ್ಲ ಸಬ್ಸ್ಟೆನ್ಸಸ್ಗೆ, ಅದು ಏರ್ಗಾಗಿರ್ಬೋದು ಅಥವಾ ಸ್ಕಿನ್ಗಾಗಿರ್ಬೋದು, ಇಲ್ಲ ಅಂತಂದರೆ ಕ್ಲಾತ್ಗಾಗಿರ್ಬೋದು. ಏರ್ಗೆ ಅಂದರೆ ಈಗ ಎಲ್ಲರಿಗೂ ಬೇಗ ಬೇಗ ಪ್ರಿಮೆಚ್ಯೂರ್ ಗ್ರೇ ಆಗ್ತಾ ಇದೆ, ಕಲರ್ ಮಾಡಬೇಕು. ಅದರಲ್ಲೂ ಏನಾಗುತ್ತೆ, ಈ ಡೈಸ್ನ ಯೂಸ್ ಮಾಡ್ತೀವಿ. ಕೆಲವೊಂದು ಸಲ ಏನು ಮಾಡ್ತೀರಾ ಅಂತಂದರೆ, ನೀವು ಟ್ಯಾಟೂಸ್ ಹಾಕ್ಕೊಳ್ತೀರಾ, ಆ ಟ್ಯಾಟೂಸಲ್ಲೂ ಏನು ಮಾಡ್ತಾರೆ, ಈ ಡೈಸ್ನ ಯೂಸ್ ಮಾಡ್ತಾರೆ, ಸ್ಕಿನ್ಗೆ ಯೂಸ್ ಮಾಡ್ತೀವಿ. ಅದೇ ಥರ ಈಗ ಅದೇ ಥರ ನಾವು ಏನು ಮಾಡ್ಬೋದು, ಫ್ಯಾಬ್ರಿಕ್ಗೂ ಇದನ್ನು ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ಅಲ್ಲಿ ಏನು ಅಂತಂದರೆ, ಯಾವ್ಯಾವ ಫಂಕ್ಷನಲ್ ಗ್ರೂಪ್ ಇದೆಯಲ್ಲ ಅದ್ರ ಮೇಲೆ ಹೇಳ್ತಾ ಹೋಗ್ತೀವಿ. ಅಜೋ ಗ್ರೂಪ್ ಇತ್ತು ಅಂತಂದರೆ ಯೆಲ್ಲೋ ಕಲರ್ ಇರುತ್ತೆ, ನೈಟ್ರೋ ಗ್ರೂಪ್ ಇತ್ತು ಅಂದರೆ ಯೆಲ್ಲೋ ಇರುತ್ತೆ, ನೈಟ್ರೋ ಜೊತೆಗೆ NH2 ಅಮೈನೋ ಗ್ರೂಪ್ ಇತ್ತು ಅಂದರೆ ಅವಾಗ ಅದು ಆರೆಂಜ್ ಕಲರ್ ಇರುತ್ತೆ. ಸೊ ಹಾಗಾಗಿ ಬೇರೆ ಬೇರೆ ಫಂಕ್ಷನಲ್ ಗ್ರೂಪ್ ಇದ್ದಾಗ ಬೇರೆ ಬೇರೆ ಕಲರ್ಗಳು ನಿಮಗೆ ಬರ್ತಾ ಹೋಗುತ್ತೆ. ಸೊ ಈ ಕಲರು ಏನಿದೆ ಅಂದರೆ, ದೇ ಆರ್ ಆಲ್ಸೋ ಸಿಂಥೆಟಿಕ್ ಇನ್ ಆ್ಯಂಡ್ ದೇ ಆರ್ ಆರ್ಗ್ಯಾನಿಕ್ ಇನ್ ನೇಚರ್. ಆ ಥರ ಫ್ಯೂಯಲ್ ತೊಗೊಳ್ಳಿ, ಕೋಲ್ ತೊಗೊಳ್ಳಿ, ಕೋಕ್ ತೊಗೊಳ್ಳಿ, ಅಥವಾ LPG ಗ್ಯಾಸ್ ತೊಗೊಳ್ಳಿ, ಅಥವಾ ಗೇಷಿಯಸ್ ಫ್ಯೂಯಲ್ ತೊಗೊಳ್ಳಿ, ಎಲ್ಲನೂ ಆಯಿಲ್ ತೊಗೊಳ್ಳಿ, ಈ ಎಲ್ಲನೂ ಏನಾಗಿರುತ್ತೆ ಅಂತಂದರೆ ಆರ್ಗ್ಯಾನಿಕ್ ನೇಚರ್ ಇದೆ. ಈ ಫ್ಯೂಯಲ್ಸು ಏನಾಗಿದೆ, ಆರ್ಗ್ಯಾನಿಕ್ ಇದೆ. ಅದೇ ಥರ ಎಕ್ಸ್ಪ್ಲೋಸಿವ್ಸ್, ನಾನು ಮುಂಚೆನೇ ಹೇಳಿದೆ, ಆರ್ಗ್ಯಾನಿಕ್ ಅಂದ ತಕ್ಷಣ ಒಳ್ಳೆಯದೇ ಇರಬೇಕು, ಕೆಟ್ಟದೇ ಇರಬೇಕು ಅಂತಲ್ಲ. ಬಟ್ ದೀಸ್ ಆರ್ ದಿ ಥಿಂಗ್ಸ್. ಎಕ್ಸ್ಪ್ಲೋಸಿವ್ಸ್ ಇರ್ಬೋದು, ಎಕ್ಸ್ಪ್ಲೋರ್ ಆಗುತ್ತಲ್ಲ ಅಂಥದಕ್ಕೆ ಎಕ್ಸ್ಪ್ಲೋಸಿವ್ಸ್, TNT ಅಂತ ಹೇಳ್ತೀವಿ. ಆ ಥರ ಡೈನಮೈಟ್ ಅಂತ ಹೇಳ್ತೀವಿ, ವಿಚ್ ಗೋಯಿಂಗ್ ಟು ಗಿವ್ ಎ ಲಾರ್ಜ್ ಅಮೌಂಟ್ ಆಫ್ ಸೌಂಡ್, ಎನರ್ಜಿ ರಿಲೀಸ್ ಆಗುವಂಥದ್ದು, ಐದರ್ ಇನ್ ದಿ ಫಾರ್ಮ್ ಆಫ್ ಸೌಂಡ್ ಆರ್ ಇನ್ ದಿ ಫಾರ್ಮ್ ಆಫ್ ದಿ ಇದು ಹೀಟ್. ಆ ಥರ ಹೊರಗಡೆ ಇರ್ಬೋದು. RDX ಇರ್ಬೋದು, ಟ್ರೈನೈಟ್ರೋಗ್ಲಿಸರಾಲ್ ಇರ್ಬೋದು, ಅದಕ್ಕೆ ಡೈನಮೈಟ್ ಅಂತ ಹೇಳ್ತೀವಿ. ಟ್ರೈನೈಟ್ರೋಟಾಲಿನ್ ಅಂತ ಹೇಳ್ತೀವಿ, TNT ಅಂತ ಹೇಳ್ತೀವಿ. ಇದು ಎಲ್ಲದಕ್ಕೂ ನಮಗೆ ಬೇಕಾಗತ್ತೆ. ಸೊ ಇದು ಆರ್ಗ್ಯಾನಿಕ್ ಇನ್ ನೇಚರ್. ಅದೇ ಥರ ಪ್ರೊಪಲೆಂಟ್ಸ್, ಈಗ ಯಾವುದೇ ಒಂದು ಏರೋಪ್ಲೇನ್ ಹಾರಕ್ಕಿರ್ಬೋದು, ಅಥವಾ ಯಾವುದೋ ಸ್ಪೇಸ್ ರಿಲೇಟೆಡ್ ನಾವು ಸ್ಪೇಸ್ಗೆ ಕಳಿಸ್ತಾ ಹೋದಾಗ ಆವಾಗ ನಾವು ಏನು ಯೂಸ್ ಮಾಡ್ತೀವಲ್ಲ ಅದಕ್ಕೆ ಪ್ರೊಪಲೆಂಟ್ ಅಂತ ಹೇಳ್ತೀವಿ. ಪ್ರೊಪಲೆಂಟ್ಸ್ ಆರ್ ಆಲ್ಸೋ ಆರ್ಗ್ಯಾನಿಕ್ ಇನ್ ನೇಚರ್. ಅಗೇನ್ ಪ್ಲಾಸ್ಟಿಕ್ಸ್ ನಾವು ಏನು ಮಾಡ್ತೀವಲ್ಲ ಅದು ಪಾಲಿಇಥಿಲೀನ್ ಅಂತ. ಅಗೇನ್ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲಾಸ್ಟಿಕ್ಸ್ ಆದರೆ ನಾನು ಪಾಲಿಇಥಿಲೀನ್ ಅಂತ ತೊಗೊಂಡಿದ್ದೀನಿ. ಸೊ ಅದೇನಾಗುತ್ತೆ ಅಂದರೆ, ಇಥಿಲೀನ್ಸ್ ಇದು ಆರ್ಗ್ಯಾನಿಕ್ ಇನ್ ನೇಚರ್, ಪಾಲಿಇಥಿಲೀನ್ ಈ ಥರ ಬೇರೆ ಬೇರೆ ಥರ ನಾವೇನು ಮಾಡ್ತೀವಿ, ಹೌಸ್ ಹೋಲ್ಡ್ ಕೆಮಿಕಲ್ಸ್ಗಳಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ನೀವು ಯಾವುದೇ ಕೇಳಿ, ಈಗ ಇಂಥ ಐಟಮ್ ಪ್ಲಾಸ್ಟಿಕಲ್ಲಿ ಮಾಡಲ್ಲ ಅನ್ನಂಗಿಲ್ಲ. ಆಲ್ ದಿ ಐಟಮ್ಸ್ ಆರ್ ಮೇಡ್ ಅಪ್ ಆಫ್ ಪ್ಲಾಸ್ಟಿಕ್. ನೀವು ಇಂಥದ್ದು ಅಂತ ಹೇಳಿದ್ರೆ ಸಾಕು, ಮೋಲ್ಡ್ ಮಾಡ್ತಾರೆ, ಮಾರ್ಕೆಟ್ಗೆ ಇಮಿಡಿಯೇಟ್ಲಿ ಬಿಡ್ತಾರೆ. ಅಗೇನ್ ಅದು ಹಾರ್ಮ್ಫುಲ್ ಎಫೆಕ್ಟ್ಸ್ ಇದ್ದೇ ಇದೆ, ಬಟ್ ಸ್ಟಿಲ್ ವಿ ಆರ್ ಯೂಸಿಂಗ್ ಇಟ್. ಐತಲ್ ರಬ್ಬರ್ ಇಸ್ ಆಲ್ಸೋ ಐಸೋಪ್ರೀನ್, ಪಾಲಿಐಸೋಪ್ರೀನ್ ಅಂತ ಹೇಳ್ತೀವಿ. ಆ ರಬ್ಬರ್ ನಿಮಗೆ ಗೊತ್ತು, ಶೂಸ್ಗಿರ್ಬೋದು, ಗ್ಲೌಸ್ಗಿರ್ಬೋದು, ರಬ್ಬರ್ ಬ್ಯಾಂಡ್ ಮಾಡೋಕ್ಕಿರ್ಬೋದು, ಸೋ ಮೆನಿ ಟೈಪ್ಸು ಎಲ್ಲ ಕಡೆಗೂ ಯೂಸ್ ಮಾಡ್ತಾರೆ. ಅದನ್ನು ಈ ರೀತಿ ಪ್ಲ್ಯಾಂಟಿಂದ ಏನು ಮಾಡ್ತೀವಿ ನಾವು, ಐಸೋಪ್ರೀನ್ನ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಪ್ರೋಸೆಸ್ ಮಾಡಿ ಅದನ್ನು ಅವರು ಕನ್ವರ್ಟ್ ಮಾಡ್ತಾರೆ ರಬ್ಬರ್ ಆಗಿ. ಆ ಥರ ಫರ್ಟಿಲೈಸರ್, ಯೂರಿಯಾನ ಫರ್ಟಿಲೈಸರ್ ಆಗಿ ಯೂಸ್ ಮಾಡ್ತೀವಿ. ಸೊ ಎಷ್ಟೇ ಆರ್ಗ್ಯಾನಿಕ್ ಫರ್ಟಿಲೈಸರ್ ಯೂಸ್ ಮಾಡ್ತೀವಿ ಅಂದರೂ ಬೇಸಿಕ್ ಆಗಿ ಯೂರಿಯಾನೇ ಅವ್ರೇನು ಮಾಡ್ತಾರೆ, ಯೂಸ್ ಮಾಡ್ತಾ ಹೋಗ್ತಾರೆ. ಯೂರಿಯಾ ಇಸ್ ಆಲ್ಸೋ ಆರ್ಗ್ಯಾನಿಕ್ ಇನ್ ನೇಚರ್. ಸೊ ಹಾಗಾಗಿ ಎಲ್ಲ ನಾನು ಹೇಳಿದ್ನಲ್ಲ, ಜಸ್ಟ್ ಕಣ್ಣು ಆಯಿಸಿದ ಕಡೆಗೆ ಎಲ್ಲ ನಿಮ್ಗೆ ಏನಾಗ್ತಾ ಆರ್ಗ್ಯಾನಿಕ್ ಕಾಂಪೌಂಡ್ಸು ಕಾಣ್ತಾ ಹೋಗುತ್ತೆ. ಸೊ ಹಾಗಾಗಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನೀವು ಇಂಟ್ರೆಸ್ಟ್ ಕೊಟ್ಟು ಅದನ್ನು ಓದಬೇಕಾಗುತ್ತೆ. ಓಕೆ, ಇಷ್ಟೆಲ್ಲ ಕಷ್ಟಪಟ್ಟೆ ಓದಿದೆ, ದೊಡ್ಡ ಸ್ಟ್ರಕ್ಚರ್ಸ್ ಇದೆ, ಅರ್ಥ ಮಾಡಿಕೊಂಡೆ ಓದಿದೆ, ನನಗೆ ಕೆರಿಯರ್ ಯಾವ್ಯಾವ್ದಿದೆ. ಸೊ ನಾನು ಹೇಳಿದ್ನಲ್ಲ, ಎಲ್ಲ ಫೀಲ್ಡಲ್ಲೂ ನಿನಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬೇಕೇ ಬೇಕು. ಹಾಗಾಗಿ ಅಗ್ರಿಕಲ್ಚರಲ್ಲಿ ತೊಗೊಳ್ತಾರೆ,
ಫುಡ್ ಇಂಡಸ್ಟ್ರಿನಲ್ಲಿ ತೊಗೊಳ್ತಾರೆ, ಬಯೋಟೆಕ್ನಾಲಜಿ ಅವ್ರು ತೊಗೊಳ್ತಾರೆ, ಮೆಡಿಸಿನಲ್ಲು, ಆಯಿಲ್ ಆ್ಯಂಡ್ ಪೆಟ್ರೋಲಿಯಂ, ಪರ್ಸನಲ್ ಕೇರ್ ಪ್ರಾಡಕ್ಟ್ಸ್ಗಳಲ್ಲಿ, ವಾಟರ್ ಟೆಕ್ನಾಲಜಿನ ಈಗಂತೂ ಪ್ಯೂರಿಫಿಕೇಷನ್ ಆಫ್ ದಿ ವಾಟರ್ ಪ್ಲೇ ವೆರಿ ಇಂಪಾರ್ಟೆಂಟು. ಎಲ್ಲರ ಮನೆಯಲ್ಲೂ ಪ್ಯೂರಿಫೈಯರ್ ಬೇಕೇ ಬೇಕು ಅಂತ ಹೇಳ್ತಾರೆ. ಅದರೊಳಗಡೆ ಇರುವಂಥ ಜೆಲ್ ಯಾವುದು, ಪ್ಯೂರಿಫೈ ಮಾಡುವಂಥ ಮೆಟೀರಿಯಲ್ ಯಾವುದು, ಎಲ್ಲ ಯೂಶಲಿ ನ್ಯಾನೋ ಮೆಟೀರಿಯಲ್ಸ್ನ ಯೂಸ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಎಲ್ಲನೂ ಜಾಸ್ತಿ ಈಗ ಏನು ಆಗ್ತಾ ಇದೆ, ಸ್ಟಡೀಸ್ ಆಗ್ತಿದೆ. ಹಾಗಾಗಿ ನಿಮ್ಗೆ ಆದಷ್ಟು ಸ್ಕೋಪ್ ಇರುತ್ತೆ. ವಿಚ್ ಇಂಡಸ್ಟ್ರೀಸ್ ಆರ್ ಆರ್ಗ್ಯಾನಿಕ್ ಕೆಮಿಸ್ಟ್? ಸೊ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಎಲ್ಲ ಲೆವೆಲ್, ಹೈಸ್ಕೂಲಲ್ಲಿ ಓದಿರ್ತೀರ, ಪಿ ಯು ಸಿನಲ್ಲಿ ಓದಿರ್ತೀರ, ಡಿಗ್ರಿನಲ್ಲಿ ಓದಿರ್ತೀರ, MS ಓದಿರ್ತೀರ, PhD ಮಾಡಿರ್ತೀರ, ಎಲ್ಲ ಲೆವೆಲಲ್ಲೂ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಜಾಬ್ ಸಿಕ್ಕೇ ಸಿಗುತ್ತೆ. ಯಾವ್ಯಾವ ಇದ್ರಲ್ಲಿ ಸಿಗ್ಬೋದು, ಫಾರ್ಮ್ಗಳಲ್ಲಿ ಸಿಗ್ಬೋದು ಅಂತಂದರೆ ಫಾರ್ಮಾ ಇಂಡಸ್ಟ್ರಿಗಳಲ್ಲಿ ಸಿಗುತ್ತೆ, ಬಯೋಟೆಕ್ನಾಲಜಿ, ಕೆಮಿಕಲ್, ಕನ್ಸ್ಯೂಮರ್ ಪ್ರಾಡಕ್ಟ್ಸು, ಪೆಟ್ರೋಲಿಯಂ ಇಂಡಸ್ಟ್ರೀಸು, ಈವನ್ ಹೆಲ್ತ್ ಡ್ರಿಂಕ್ಸ್ಗಳಲ್ಲೂ ಈಗೆಲ್ಲನೂ ಯೂಸ್ ಮಾಡ್ತಾ ಇದ್ದಾರೆ. ಎಲ್ಲ ಕಡೆಗೂ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ಗಳು ಏನೇನಿದೆ ಎಲ್ಲ ಕಡೆಗೂ ನಿಮಗೆ ಯೂಸ್ ಮಾಡ್ಕೊಳ್ತಾ ಹೋಗ್ತಾರೆ. ಇಲ್ಲ ನನಗೆ ಯಾವುದೂ ಇದಕ್ಕೆ ಹೋಗೋದಿಲ್ಲ ಅಂದರೆ ಮೇನ್ಲಿ ಅಕಾಡೆಮಿಯಾದಲ್ಲೇ ಇರ್ತೀನಿ, ನಾನು ಓದ್ತೀನಿ ಅಂತಂದರೆ ಎಲ್ಲ ಬೇಸಿಕ್ ರಿಸರ್ಚ್ಗಳಿಗೆ ಹೋಗ್ಬೋದು, ಹೊಸ ಹೊಸ ಪ್ರಾಡಕ್ಟ್ಗಳನ್ನ ನಾನು ಮಾಡ್ತಾ ಹೋಗ್ಬೋದು. ಸ್ಟೇಟ್ ಗೌರ್ಮೆಂಟು, ಲೋಕಲ್ ಗೌರ್ಮೆಂಟ್ ಆಲ್ಸೋ ಹೈಡ್ ದಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಈವನ್ ವಾಟರ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು, ವಾಟರ್ BWSSB ಎಲ್ಲ ಕಡೆಗೂ ನಿಮ್ಗೆ ಏನಾಗುತ್ತೆ, ಸ್ಕೋಪ್ ಇರುತ್ತೆ. ಎಲ್ಲ ಕಡೆಗೂ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಓದಿರೋ ತೊಗೊಳ್ತಾ ಹೋಗ್ತಾರೆ. ಹಾಗಾದ್ರೆ ಬರೀ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಓದಿರೋರಿಗೆ ಮ್ಯಾಕ್ಸಿಮಮ್ ಜಾಬ್ ಆಪರ್ಚುನಿಟೀಸ್ ಇರುತ್ತೆ ಕಂಪೇರ್ಡ್ ಟು ಅದರ್. ಇದು ಸ್ಪೆಷಲೈಸೇಷನ್ ಇನ್ ಫಿಸಿಕಲ್ ಕೆಮಿಸ್ಟ್ರಿ ಆಯಿತು ಅಂದರೆ ಡಿಟರ್ಜೆಂಟು, ಪಾಲಿಮರ್ ಬೇಸ್ಡ್ ಇಂಡಸ್ಟ್ರಿಗೆ ಹೋಗ್ಬೋದು. ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತಂದರೆ ಮೆಟಲ್ ಎಕ್ಸ್ಟ್ರಾಕ್ಷನ್, ರಿಫೈನಿಂಗ್ ಆ ಕಡೆಗೆ ಹೋಗ್ಬೋದು. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅವ್ರಿಗಾದರೆ ಮೋರ್ ಆಪರ್ಚುನಿಟೀಸ್ ಇದೆ, ಫರ್ಟಿಲೈಸರು, ಮೆಡಿಸನ್ನು. ಅದೇ ಥರ ಹಂಗಾಗಿ ಏನು ಮಾಡ್ತಾರೆ ಅಂತಂದರೆ ಪ್ರಿಫರಬಲಿ ಆರ್ಗ್ಯಾನಿಕ್ ಅವ್ರು ಬೇಕು ಅಂತ ಕೇಳ್ತಾರೆ. ಸೊ ಹಾಗಾಗಿ ಫಸ್ಟ್ ಪ್ರಿಫರೆನ್ಸು, ಮ್ಯಾಕ್ಸಿಮಮ್ ಪ್ರಿಫರೆನ್ಸು ಆರ್ಗ್ಯಾನಿಕ್ ಅವ್ರಿಗೆ ಕೊಡ್ತಾರೆ ಕಂಪೇರ್ಡ್ ಟು ಅದರ್ ಫೀಲ್ಡ್ಸ್. ಹಾಗಾಗಿ ಎಲ್ಲ ಹುಡುಗರು ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಹೋಗ್ತಾರೆ ಎಗೇನ್. ಬಟ್ ವೆನ್ ಯು ಕಮ್ ಟು ನಾನು ಬೇಡ ಯಾವುದೂ ಹೋಗಲ್ಲ, ನಾನು ಟೀಚಿಂಗಿಗೆ ಬರ್ತೀನಿ ಅಂದರೆ, ಟೀಚಿಂಗ್ ಬಂದರೆ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್. ಯು ಹ್ಯಾವ್ ಟು ಟೀಚ್ ಆಲ್ ದಿ ಪಾರ್ಟ್ಸ್ ಆಫ್ ದಿ ಕೆಮಿಸ್ಟ್ರಿ, ಫಿಸಿಕಲ್, ಆರ್ಗ್ಯಾನಿಕ್, ಇನ್ಆರ್ಗ್ಯಾನಿಕ್, ಬಯೋಕೆಮಿಸ್ಟ್ರಿ ಎಲ್ಲನೂ ನೀವು ಕಲಿಸ್ಬೇಕಾಗುತ್ತೆ. ಈವನ್ ಅನಾಲಿಟಿಕಲ್ ಕೆಮಿಸ್ಟ್ರಿ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ವೆನ್ ಯು ಥಿಂಕ್ ಆಫ್ ದಿ ಇಂಡಸ್ಟ್ರಿ. ಸೊ ಹಾಗಾಗಿ ಅದಕ್ಕೆ ಬೇಕಾಗುತ್ತೆ. ಬಟ್ ಟೀಚಿಂಗಿಗೆ ಬಂದಾಗ ನಿಮಗೆ ಡಸಂಟ್ ಮ್ಯಾಟರ್ ನೀವು ಯಾವ ಸಬ್ಜೆಕ್ಟ್ ತೊಗೊಂಡ್ರೂ ಇಲ್ಲ. ಸೊ ಹಾಗಾಗಿ ನೀವೇನು ಮಾಡ್ಕೋಬೇಕಾಗತ್ತೆ, ತಿಳ್ಕೊಬೇಕಾಗತ್ತೆ. ನನಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ, ನನಗೆ ಈಗ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಕೆಮಿಸ್ಟ್ರಿ ಇಂಟ್ರೆಸ್ಟ್ ಇದೆ ಅಂದರೆ ಒಂದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇಂಟ್ರೆಸ್ಟ್ ಇದೆ ಅಂತಂದರೆ ನನಗೆ ಏನೇನು ಆಪ್ಷನ್ಸ್ ಇದೆ ಅದು ನನಗೆ ಗೊತ್ತಿರಬೇಕಾಗುತ್ತೆ. ಸೊ ಯು ಹ್ಯಾವ್ ಟು ಬಿ ವೆರಿ ವೆರಿ ಕಾಶಿಯಸ್ ಅಬೌಟ್ ದಟ್. ಇಲ್ಲ ಅಂತಂದರೆ ನಿಮ್ಗೆ ಏನಾಗುತ್ತೆ, ಕಷ್ಟ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ಏನು ಮಾಡಬೇಕು ಅಂದರೆ ನೀವು ಆ ಸಬ್ಜೆಕ್ಟ್ನ ಏನು ಮಾಡಬೇಕಾಗತ್ತೆ, ಪ್ರೀತಿ ಮಾಡಬೇಕಾಗತ್ತೆ, ಲವ್ ಮಾಡಬೇಕಾಗತ್ತೆ. ಅವಾಗಷ್ಟೇ ನೀವು ಅದ್ರ ಬಗ್ಗೆ ಇಂಟ್ರೆಸ್ಟ್ ತೊಗೊಂಡು ಓದೋಕ್ಕೆ ಸಾಧ್ಯ ಆಗುತ್ತೆ. ಮುಂಚೆ ನನಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದರೆ ಕಷ್ಟ, ನಾನು ಓದೋದೇ ಇಲ್ಲ, ಅದನ್ನು ಬಿಟ್ಟೇ ಬಿಡ್ತೀನಿ ಅಂತಂದರೆ ತೊಂದರೆ ಆಗುತ್ತೆ. ಅದಕ್ಕೆ ಜ್ಯೋತಿರ್ಮಯಿ ಮೇಯರ್ ಏನು ಹೇಳ್ತಾರೆ ಅಂತಂದರೆ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇಸ್ ಜಸ್ಟ್ ಲೈಕ್ ಚೆಸ್ ಥರ. ಚೆಸ್ಸು ಅಂದರೆ ನೋಡಿದ ತಕ್ಷಣ ಅದು ಎಲ್ಲದಕ್ಕಿಂತ ತುಂಬ ಕಷ್ಟವಾದ ಆಟ ಯಾವುದು ಅಂದರೆ ಬ್ರೈನ್ ಇರೋವಂಥದ್ದು, IQ ತುಂಬ ಇರೋರು ಅಷ್ಟೇ ಚೆಸ್ ಆಡಬೇಕು ಅಂತಿರುತ್ತೆ. ದ ಮೋರ್ ಯು ಪ್ಲೇ ವಿತ್ ಇಟ್ ದ ಮೋರ್ ಯು ಗೆಟ್ ಅಕ್ವಾಂಟೆಡ್ ಇಟ್. ನೀವು ಮತ್ತೆ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಅವಾಗ ಗೊತ್ತಾಗ್ತಾ ಹೋಗುತ್ತೆ ನಿಮಗೆ. ಸೊ ಬೇರೆ ಬೇರೆ ಥರ ಕಾಯಿಗಳನ್ನ ನಡೆಸ್ತಾ ಇದ್ದರೆ ಈಸಿ ಆಗುತ್ತೆ. ಹಾಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಏನಾಗ್ತಾ ಇದೆ ನಿಮಗೆ, ನೀವು ಎಷ್ಟು ಮತ್ತೆ ಅದನ್ನು ಓದಿ ಮತ್ತೆ ಅಕ್ವಾಂಟೈಸ್ ಆದರೆ ಅವಾಗ ಏನಾಗುತ್ತೆ, ಅದು ಈಸಿ ಆಗ್ತಾ ಹೋಗುತ್ತೆ. ದಟ್ಸ್ ವೈ ಯು ಸ್ಟಾರ್ಟ್ ಲವ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. Thank you. All the best.